ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟಿಗೋಸ್ಕರ ನಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಗಳಿಗೆಯನ್ನ ನೀವು ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ಅವಧಿಯನ್ನ ಬುದ್ಧಿಪೂರ್ವಕವಾಗಿ ವಿವೇಕಪೂರ್ವಕವಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಜ್ಞಾನ ಬುದ್ಧಿಯನ್ನು ನಮಗೆ ಒದಗಿಸಿ ತಂದೆ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನೀತಿವಂತರು ಮೋಸಗಾರರಾಗಿ ಚಿತ್ರಿಸಲ್ಪಡುತ್ತಾರೆ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನೀತಿವಂತರು ಮೋಸಗಾರರಾಗಿ ಚಿತ್ರಿಸಲ್ಪಡುತ್ತಾರೆ. ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದೀವಿ? ನಿನ್ನೆ ಮತ್ತೆ ಇವತ್ತು ಪರೀಕ್ಷೆ ಬರೆದಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ವಾಕ್ಯ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ರಲ್ವಾ? ಸೊ ಇಲ್ಲಿ ವಾಕ್ಯ ಹೇಳ್ತಿರುವಂತಹ ಪ್ರತಿಯೊಬ್ಬೊಬ್ಬರು ಸಹ ಮುಂದೆ ದೈವ ಸೇವಕರಾಗ್ಲಿಕ್ಕೆ ಆಸ್ಪೈರ್ ಮಾಡ್ತಿರುವಂತವ್ರಲ್ವಾ, ಆಕಾಂಕ್ಷೆ ಇಟ್ಕೊಂಡಿರುವಂತವ್ರಲ್ವಾ. ನಾನು ದೇವರ ಸೇವೆಯನ್ನ ಮಾಡಬೇಕು, ಅದಕ್ಕೋಸ್ಕರ ಹಂಬಲವನ್ನ ಹೊಂದಿರುವಂತವ್ರಲ್ವಾ ಇಲ್ಲಿ ವಾಕ್ಯ ಹೇಳ್ತಿರುವಂತಹ ಪ್ರತಿಯೊಬ್ಬೊಬ್ಬರು ಸಹ. ಹಾಗಿದ್ರೆ ನಾವು ದೈವ ಸೇವಕರಾಗುವುದಕ್ಕಿಂತ ಮುಂಚೆ ನಾವು ಕ್ರಿಸ್ತನ ಬಗ್ಗೆ ಪಬ್ಲಿಕ್ ಅಲ್ಲಿ ಮಾತಾಡುವುದಕ್ಕಿಂತ ಮುಂಚೆ ನಮಗ್ ಗೊತ್ತಾಗಿರ್ಬೇಕಾಗಿರುವಂತ ಕೆಲವು ವಿಚಾರಗಳಿದೆ ಅಲ್ವಾ, ಅದನ್ನ ಇವತ್ತು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಯಾಕೆಂದ್ರೆ ಪ್ರಾರಂಭದಲ್ಲಿ ವಾಕ್ಯ ಹೇಳಲಿಕ್ಕೆ ಅಥವಾ ಹೊರಗಡೆ ಹೋಗಿ ಸುವಾರ್ತೆ ಸಾರಬೇಕು, ನಿಮಗ್ ಪರಿಚಯ ಇರುವಂತವರಿಗೆ ಸುವಾರ್ತೆ ಸಾರಬೇಕು ಅನ್ನುವಂತ ಆಸೆ ಆಸಕ್ತಿ ನಿಮ್ಮಲ್ಲಿದ್ದಾಗ ಮನಸ್ಥಿತಿ ಹೇಗಿರುತ್ತೆ ಗೊತ್ತಾ? ನೀವು ಹೊರಗಡೆ ಪ್ರಪಂಚವನ್ನ ಒಂದ್ಸಾರಿ ನೋಡಿ, ಅವ್ರ ತಲೆಯಲ್ಲಿ ಏನಿದೆ ಗೊತ್ತಾ? ನಾವು ವಾಕ್ಯ ಹೇಳಲಿಕ್ಕೆ ಹೋದಾಗ ಅವ್ರು ಕಲಿಬೇಕಾದ್ರೆ ವಾಕ್ಯವನ್ನ ಖುಷಿಯಿಂದ ಕಲಿತಾರೆ. ಅವರು ವಾಕ್ಯವನ್ನ ಹೊರಗಡೆ ಹೇಳಲಿಕ್ಕೆ ಯಾವಾಗ ಹೋಗ್ತಾರೋ ಅವಾಗ ಸೋತೋಗಿ, ಕುಗ್ಗೋಗಿ, ಬಳಲಿ ಹೋಗಿ, ಏನಕ್ಕೋಸ್ಕರ ಸೋತೋಗ್ತಾರೆ ಅಂತ ಹೇಳಿದ್ರೆ ಯಾಕೆಂದ್ರೆ ನಮ್ಮ ವಾಕ್ಯವನ್ನ ಕಲಿಬೇಕಾದ್ರೆ ವಾಕ್ಯವನ್ನ ಹೇಳಲಿಕ್ಕೆ ಹೋಗುವುದಕ್ಕಿಂತ ಮುಂಚೆ ನಮ್ಮ ಮನಸ್ಸಲ್ಲಿರುವಂತಹದ್ದು ಏನ್ ಗೊತ್ತಾ? ನಾವು ವಾಕ್ಯ ಹೇಳ್ಬೇಕಾದ್ರೆ, ನಾನು ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ಬೇಕಾದ್ರೆ, ಯೇಸು ಕ್ರಿಸ್ತರನ್ನ ಪ್ರೀತಿ ಮಾಡುವಂತಹ ಜನ ಸಾಕಷ್ಟು ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ಅವರೆಲ್ಲರೂ ಸಹ ನಮ್ಮನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಾರೆ. ಅವರೆಲ್ಲರೂ ಸಹ ನಾನು ಹೇಳುವಂತಹ ಮಾತನ್ನ ಶ್ರದ್ಧೆಯಿಂದ ಕೇಳ್ತಾರೆ. ನಾನು ಹೇಳ್ದಂಗ ಅವ್ರು ನೀಟಾಗಿ ಕೇಳ್ತಾರೆ. ಜಾಸ್ತಿ ಜನರನ್ನ ಕರ್ಕೊಂಡ್ ಬರ್ತಾರೆ ಕೇಳಲಿಕ್ಕೆ. ಇದು ನಮ್ಮ ಮನಸ್ಸಲ್ಲಿರುವಂತಹದ್ದು ನಾರ್ಮಲ್ ಆಗಿ, ಹೌದಾ ಅಲ್ವಾ? ಯಾಕೆಂದ್ರೆ ಸೇವೆಗೆ ನಾರ್ಮಲ್ ಆಗಿ ಒಬ್ಬ ಹೊರಗಡೆ ಕ್ರೈಸ್ತರನ್ನ ನೀವು ನೋಡ್ತಿದ್ದೀರಾ, ನಾರ್ಮಲ್ ಆಗಿ ಸೇವೆಗೆ ಇಳಿತಿರುವಂತವ್ರ ಮನಸ್ಸಲ್ಲಿರುವಂತಹದ್ದು ಏನು ಇದೆ ಅಲ್ವಾ? ನನ್ನ ವಾಕ್ಯ ಹೇಳ್ಬೇಕಾದ್ರೆ ನಮ್ಮನ್ನ ನೀಟಾಗಿ ಸ್ವಾಗತ ಮಾಡ್ತಾರೆ, ನಾನು ಹೇಳಿದಂತಹ ಮಾತನ್ನ ಕೇಳ್ತಾರೆ, ನಾನು ಹೇಳಿದಂತಹ ಮಾತನ್ನ ಪಾಲಿಸ್ತಾರೆ. ಈ ರೀತಿಯಾಗಿರುವಂತಹ ಮನಸ್ಥಿತಿ ಇರುತ್ತೆ. ಅದು ಯಾವಾಗ ಇನ್ನೊಂದ್ ತರ ಆಗೋಗತ್ತೋ, ಯಾವಾಗ ನಾವ್ ಹೇಳುವಂತಹ ಮಾತಿನ ನಿಮಿತ್ತ ನಮ್ಮನ್ನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾರೋ, ಆವಾಗ ಕುಗ್ಗೋಗ್ಲಿಕ್ಕೆ ಶುರು ಮಾಡ್ತೀವಿ. ಹೌದಾ? ಯಾಕೆಂದ್ರೆ ನೀವು ಧನ್ಯರು, ಇಲ್ಲಿ ಕೂತಿರುವಂತವ್ರು, ವಾಕ್ಯ ಹೇಳ್ತಿರುವಂತವ್ರು ಧನ್ಯರಿಲ್ಲ. ಯಾಕೆಂದ್ರೆ ನನ್ನ ವಾಕ್ಯ ಹೇಳ್ಬೇಕಾದ್ರೆ ಸುಮಾರು ಜನರ ಮಾತಲ್ಲಿ ಕೇಳಿದೆ, ನೀವು ಸತ್ಯವನ್ನ ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ ಏನ್ ಮಾಡ್ತಾರೆ? ಸತ್ಯವನ್ನ ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ ಏನ್ ಮಾಡ್ತಾರೆ? ದ್ವೇಷಿಸ್ತಾರೆ. ಹೌದಾ ಇಲ್ವಾ? ಆ ದ್ವೇಷಿಸ್ತಾರೆ ಅನ್ನುವಂತಹ ಮಾತು ನಾವು ಸೇವೆಗೆ ಇಳಿದ ನಂತರ ಅಲ್ಲ, ಇಳಿಯೋದಕ್ಕಿಂತ ಮುಂಚೆನೆ ಗೊತ್ತಾಗಿರ್ಬೇಕು. ಅವರು ನಮ್ಮನ್ನು ದ್ವೇಷ ಮಾಡ್ತಾರೆ ಅನ್ನುವಂತಹದ್ದು, ನಮ್ಮನ್ನು ಪ್ರೀತಿ ಮಾಡುವಂತವ್ರು ಸ್ವಲ್ಪ ಜನ, ನಿಜವಾದ ವಾಕ್ಯವನ್ನ ಇಷ್ಟಪಡುವಂತವ್ರು ಸ್ವಲ್ಪ ಜನ, ದ್ವೇಷ ಮಾಡುವಂತವ್ರು ಬಹಳಷ್ಟು ಜನ ಅನ್ನುವಂತಹದ್ದು ನೀವು ಆಕ್ಚುಯಲ್ ಆಗಿ ನೀವು ಸೇವೆಯನ್ನು ಶುರು ಮಾಡುವುದಕ್ಕಿಂತ ಮುಂಚೆನೆ ನಮಗೊಂದು ಕ್ಲಾರಿಟಿ ಇದ್ರೆ ಅವಾಗ ನಮಗ್ ಅನ್ಸಿರುತ್ತೆ, ನಾವು ಅವತ್ತೇ ಕೇಳಿದ್ವಿ, ಯೇಸು ಕ್ರಿಸ್ತರು ಸತ್ಯವೇದದಲ್ಲಿ ಸಾಕಷ್ಟು ಸರಿ ಹೇಳಿದಾರೆ ಈ ಮಾತನ್ನ, ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಡೀತಿದೆ, ನಾವು ಮಾಡ್ತಿರುವಂತಹ ಸೇವೆ ಸತ್ಯವಾಗಿರುವಂತಹದ್ದು ಅನ್ನುವಂತ ಕನ್ಫರ್ಮೇಶನ್ ನಿಮಗೆ ಸಿಕ್ಕುತ್ತೆ. ಅದು ಸಿಕ್ಬೇಕು ಅಂದ್ರೆ ಈ ಸಂದೇಶ ನಮ್ಗೆ ಅರ್ಥ ಆಗ್ಬೇಕು. ಓಕೆ, ಶುರು ಮಾಡೋಣ. ಒಂದು ವಚನವನ್ನ ನೋಡ್ಕೊಂಡು ಶುರು ಮಾಡೋಣ. ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 40ನೇ ವಚನ, 8:40. ನೀವು ಹಾಗೆ ಮಾಡದೆ ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳಿದವನಾದ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ಏನ್ ಮಾಡ್ತಿದಾರಂತೆ ಇವರು? ಯಾರನ್ನ?
ಯೇಸು ಕ್ರಿಸ್ತರನ್ನ ಏನ್ ಮಾಡ್ಲಿಕ್ಕೆ ನೋಡ್ತಿದಾರಂತೆ? ಕೊಲ್ಲಿಕ್ ನೋಡ್ತಿದಾರ? ಕೊಂದು ಬಿಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದಾರ? ಏನ್ ಮಾಡಿದ್ರು ಯೇಸು ಕ್ರಿಸ್ತರು ತಪ್ಪು? ಯೇಸು ಕ್ರಿಸ್ತರು ತಪ್ಪಿ ಏನ್ ಮಾಡಿದ್ರು? ಹ್ಮ್ ಒಂದ್ ಮಾತು ಹೇಳ್ತಾರೆ ಪ್ರಿಯರೇ ಯೇಸು ಕ್ರಿಸ್ತರು. ಇಡೀ ಪ್ರಪಂಚದಲ್ಲಿ ಯಾರ ಬಾಯಿಂದಲೂ ಆ ಮಾತು ಬರುವಂತಹದನ್ನ ನೀವು ಕೇಳಲಿಕ್ಕೆ ಆಗೋದಿಲ್ಲ. ನೀವು ಸಹ ದೇವರುಗಳೇ ಅಂತ ಹೇಳ್ತಾರೆ ಯೇಸು ಕ್ರಿಸ್ತರ ಮಾತು ನಮಗೆ ಗೊತ್ತಲ್ವಾ? ಯಾರಂತ ದೇವರುಗಳು? ಮನುಷ್ಯರೆಲ್ಲರೂ ಸಹ ಯಾರಂತೆ? ದೇವರುಗಳು. ದೇವರಿಂದ ಹುಟ್ಟಿದಂತಹ ನೀವು ಸಹ ಏನು? ಪ್ರತಿ ಮನುಷ್ಯನಲ್ಲೂ ಯಾರಿದ್ದಾರೆ? ಏನವರು? ದೇವರು. ಈ ಮಾತು ಯೇಸು ಕ್ರಿಸ್ತರ ಬಾಯಿಂದ ಮಾತ್ರ ಅಲ್ವಾ ಕೇಳಲಿಕ್ಕಾಗುವಂತಹದ್ದು? ನೀವು ದೇವರುಗಳೇ ಅಂದ್ರೆ ಮನುಷ್ಯರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು? ಕೊಲ್ಬೇಕು ಅಂತ ನೋಡ್ತಿದಾರಂತೆ. ಹೌದಾ? ಕಾಲಿಲ್ಲದವರಿಗೆ ಕಾಲು ಕೊಡುವಂತಹದ್ದು, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ರೆ, ಹಸಿದವರಿಗೆ ಆಹಾರವನ್ನ ಕೊಟ್ರೆ, ಒಳ್ಳೆ ಮಾತುಗಳನ್ನ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ? ಕೊಲ್ಬೇಕಂತ ನೋಡ್ತಿದಾರ? ಹಾಗಾದ್ರೆ ಎಂತವ್ರನ್ನ ನಾವು ಪ್ರೋತ್ಸಾಹ ಮಾಡ್ತೀವಿ, ಎಂತವರನ್ನ ನಾವು ಹಾರ ಹಾಕಿ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ, ನೀವ್ ಯಾರು ದೇವರುಗಳಲ್ಲ, ನಾನೊಬ್ನೇ ದೇವ್ರು, ನನಗ್ ನೀವೆಲ್ಲ ಅಡ್ಡ ಬೀಳ್ಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಅವ್ರಿಗೇನ್ ಮಾಡ್ತಾರೆ ಜನ? ಹೌದಾ ಇಲ್ವಾ? ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಅದು ಪ್ರಪಂಚದ ಪರಿಸ್ಥಿತಿ. ಅದು ನಮ್ಗೆ ಈಗ ಮುಂಚಿತವಾಗಿ ಗೊತ್ತಾಗ್ಬೇಕು ಪ್ರಪಂಚ ಏನು ಅಂತ ಹೇಳಿ. ಇವಾಗ ನಮ್ಗೆ ಅರ್ಥ ಆದ್ರೆ ಅವಾಗ ನಮ್ಗೆ ಯಾವಾಗ್ಲೂ ಸಹ ಹಿಂದೆ ತಿರುಗಿ ನೋಡೋದಿಲ್ಲ ಒಂದ್ಸರಿ ಸೇವೆಗೆ ಹೋದ್ಮೇಲೆ. ಅದಕ್ಕೋಸ್ಕರನೇ ಈ ಸಂದೇಶ ಆಲೋಚನೆ ಮಾಡಿ ನೋಡ್ತಿದ್ವಿ. ನೀವೆಲ್ರೂ ದೇವ್ರುಗಳೇ ಅಂತ ಹೇಳಿದಂತ ಯೇಸು ಕ್ರಿಸ್ತರನ್ನು ಕೊಲ್ಬೇಕು ಅಂತ ನೋಡ್ತಿದ್ದಾರೆ. ನಾನೊಬ್ಬ ಮಾತ್ರ ದೇವ್ರು, ನೀವೆಲ್ಲ ನನ್ನ ಅಧೀನರು ಅಂತ ಯಾರಾದ್ರೂ ಹೇಳಿದ್ರೆ ಅವರಿಗೆ ಹಾರ ಹಾಕಿ ನಮಸ್ಕಾರ ಮಾಡ್ತೇವೆ. ಇದೇ ಅಲ್ವಾ ನಡೀತಿರುವಂತಹದ್ದು ಪ್ರಪಂಚದಲ್ಲಿ. ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಬಂದಂತಹ ಘಟನೆ ನೀವು ನೋಡಿರ್ಬೇಕು. ಒಂದು ಸ್ತ್ರೀ ತನ್ನ ದೇವ್ರು ಅದು ಇದು ಅಂತ ಹೇಳಿ ಪರಿಚಯ ಮಾಡ್ಕೊಂಡಿದ್ಲು. ಆ ಸ್ತ್ರೀಯ ಮಾತನ್ನ ಕೇಳಿ, ಆ ಸ್ತ್ರೀಯ ಭಾಷಣಕ್ಕೆ ಪ್ರಭಾವಕ್ಕೆ ಒಳಗಾಗಿ ಆ ಸ್ತ್ರೀ ನಡೀತಿರ್ತಾಳಲ್ವಾ, ಒಂದು ಸ್ಟೇಜ್ ಪ್ರೋಗ್ರಾಮ್ ಇತ್ತು, ಆ ಸ್ಟೇಜ್ ನಡ್ಕೊಂಡು ಹೋದ್ಲು. ಆ ಸ್ತ್ರೀ ಆ ಕಡೆ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ತುಂಬಾ ಜನ ಇದ್ರು. ನಡ್ಕೊಂಡು ಹೋದಂತಹ ಮಣ್ಣು ಮೇಲೆ ನಡ್ಕೊಂಡು ಹೋಗಿರ್ತಾಳಲ್ವಾ ಆ ಸ್ತ್ರೀ, ಆ ಮಣ್ಣನ್ನ ಮುಟ್ಟಬೇಕು ಅಂತ ಹೇಳಿ ಲಕ್ಷಾಂತರ ಜನ ಮೇಲ್ ಬಿದ್ದು, ಆ ಸ್ತ್ರೀ ನಡ್ಕೊಂಡು ಹೋಗಿರುವಂತಹ ಮಣ್ಣನ್ನ ಮುಟ್ಟಬೇಕು ಅಂತ ಹೇಳಿ ಆ ದಾರಿಯಲ್ಲಿ ಲಕ್ಷಾಂತರ ಜನ ಒಬ್ಬರನ್ನೊಬ್ರು ತುಳಿದಾಡಿ ಮೇಲ್ ಬಿದ್ದು ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆ ತುಳಿದಾಟದಿಂದ. ಏನ್ ಮುಟ್ಬೇಕು ಅಂತ? ಮಣ್ಣು ಮುಟ್ಬೇಕು ಅಂತನ? ಇಂಥವ್ರೇನ ಇಷ್ಟ ಆಗುವಂತಹದ್ದು ಪ್ರಪಂಚಕ್ಕೆ? ಹೌದು, ಪ್ರಪಂಚ ಇರುವಂತಹದ್ದು ಹಾಗೆ. ನೀವು ಒಳ್ಳೇದ್ ಹೇಳ್ತೀನಿ ಅಂದ್ರೆ ನಿಮ್ಮನ್ನ ಸ್ವಾಗತ ಮಾಡುವಂತವ್ರು 100 ಜನದಲ್ಲಿ ಒಬ್ರೆ, 100 ಜನದಲ್ಲಿ 10 ಜನನೇ. ಅದು ಈಗ್ಲೇ ನಮ್ಮ ತಲೆಗೆ ಹೋಗ್ಬೇಕು. ಅಂದ್ರೆ ಒಳ್ಳೇದೇನು ಇರೋದಿಲ್ಲ ಅಂತಲ್ಲ ಇದರ ಅರ್ಥ. ಇದರ ಅರ್ಥ ಹಂಗಾದ್ರೆ ಬ್ರದರ್ ಪ್ರಪಂಚ ಪೂರ್ತಿ ಕೆಟ್ಟೋಗಿದ್ರೆ ಮತ್ತೆ ಇನ್ನೇನು ಅವಶ್ಯಕತೆ ಇದೆ ಬಿಡಿ. ಯಾರು ಹೇಗಿದ್ರು 100 ಜನದಲ್ಲಿ ಒಬ್ಬರೇ ನಮ್ಮ ಮಾತು ಕೇಳುವಂತಹದ್ದು, 100 ಜನದಲ್ಲಿ 10 ಜನನೇ ನಮ್ಮ ಮಾತು ಕೇಳುವಂತಹದ್ದು, ಸತ್ಯವಾಕ್ಯ ಕೇಳುವಂತಹದ್ದು 10 ಜನನೇ, ಹೇಳುವಂತ ಅನಿವಾರ್ಯತೆ ಇಲ್ಲ ಅಂತ ಅನ್ಕೋಬಾರ್ದು. 100 ಜನದಲ್ಲಿ 10 ಜನ ಕೇಳ್ತಾರೆ ಅಂದ್ರು 10 ಜನಕ್ಕೋಸ್ಕರ ಆದ್ರೂ ನೀವು ಹೇಳ್ಬೇಕು. ಯಾಕಂದ್ರೆ ಪರಲೋಕದ ಬಾಗಿಲು ಚಿಕ್ಕದ್ದು ಅಂತ ಬರ್ಸಿದಾರಲ್ವಾ, ಇಕ್ಕಟ್ಟಾದ ಬಾಗಿಲು ಅಂತ ಸತ್ಯವೇದದಲ್ಲಿ ಬರ್ಸಿದಾರಲ್ವಾ. ಆ ಇಕ್ಕಟ್ಟಾದ ಬಾಗಿಲಲ್ಲಿ ಪ್ರವೇಶಿಸುವಂತವ್ರು ನೀವು ಕರ್ಕೊಂಡು ಹೋಗುವಂತವ್ರೆ, ನೀವ್ ಸುವಾರ್ತೆ ಹೇಳಿ ಕರ್ಕೊಂಡು ಹೋಗುವಂತವ್ರೆ. ಆಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲ ಹೆಂಗಿರಬಾರ್ದು ಅಂದ್ರೆ, ನಾನು ಹೋಗಿದ್ ಕಡೆ ಎಲ್ಲ ನಮ್ಮನ್ನ ಸ್ವಾಗತ ಮಾಡ್ತಾರೆ, ನಮ್ಗೆ ಒಳ್ಳೆ ಮರ್ಯಾದೆ ಸಿಗುತ್ತೆ, ಅಥವಾ ನಮಗೆ ಹಾರ ಹಾಕಿ ಸನ್ಮಾನ ಮಾಡ್ತಾರೆ. ಇಲ್ಲ, ಸ್ವಲ್ಪ ಜನರು ಮಾತ್ರ ನೀವು ಹೇಳುವಂತಹ ಸತ್ಯವಾಕ್ಯವನ್ನ ಇಷ್ಟಪಡ್ತಾರೆ. ನೋಡೋಣ, ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ. 15-18. ಹೌದಾ? ಮುಂದೆ. ಹಾ. ಹಾ, ಏನಂತ ಕ್ಲಾರಿಟಿ ಕೊಡ್ತಿದ್ದಾರೆ ಮುಂಚೆನೆ? ಏನಂತ ಕ್ಲಾರಿಟಿ ಕೊಡ್ತಿದ್ದಾರೆ? ಯಾಕೆಂದ್ರೆ ನಾವು ಹೋಗಿ ಸಮಾಜದ ಮಧ್ಯದಲ್ಲಿ ನಿಂತ್ಕೊಂಡ ಮೇಲೆ ನಮಗೆ ಅನ್ನಿಸ್ಬಾರ್ದಿತ್ತು. ಅದಕ್ಕೆ ಮುಂಚಿತವಾಗಿ ಯೇಸು ಕ್ರಿಸ್ತರು ನೀಟಾಗಿ ಸ್ಪಷ್ಟವಾಗಿ ಎಲ್ಲ ಬರ್ಸಿದ್ದಾರೆ, ಸತ್ಯವೇದದಲ್ಲಿ ಹೇಳಿದ್ದಾರೆ. ಮಾತಾಡ್ತಾ ಫಸ್ಟ್ ವಚನದಲ್ಲಿ ಏನು ಓದ್ಕೊಂಡ್ವಿ? ಈ ಲೋಕ ನನ್ನನ್ನು ಕೊಲ್ಲಿಕ್ಕೆ ನೋಡ್ತು ಅಂತ ಹೇಳ್ಕೊಂಡ್ರ ಯೇಸು ಕ್ರಿಸ್ತರು. ಈ ವಚನದಲ್ಲಿ ಏನಂತಿದ್ದಾರೆ? ಲೋಕ ಒಂದ್ ವೇಳೆ ನಿಮ್ಮನ್ನ ದ್ವೇಷ ಮಾಡಿದ್ರೆ ನೀವು ಪಟ್ ಅಂತ ಹೇಳಿ ರಿಯಲೈಸ್ ಆಗ್ಬೇಕಾಗಿರುವಂತಹದ್ದು ಏನಂತ?
ನಿಮ್ಮನ್ನ ದ್ವೇಷ ಮಾಡ್ತು ಅಂತ ನೀವು ಬಾಧೆ ಪಡಬೇಡಿ. ಫಸ್ಟ್ ಯಾರನ್ನ ದ್ವೇಷ ಮಾಡ್ತು? ನನ್ನನ್ನ ದ್ವೇಷ ಮಾಡಿ. ಯೇಸು ಕ್ರಿಸ್ತರು ಏನ್ ಹೇಳ್ತಿದ್ದಾರೆ? ನನ್ನನ್ನ ಫಸ್ಟ್ ದ್ವೇಷ ಮಾಡ್ತು. ನಿಮ್ಮನ್ನ ದ್ವೇಷ ಮಾಡ್ತು ಈ ಲೋಕದಲ್ಲಿರುವಂತಹ ಜನ ನಿಮ್ಮನ್ನ ದ್ವೇಷ ಮಾಡಿದ್ರು ನೀವು ಸತ್ಯ ಹೇಳ್ಬೇಕಾದ್ರೆ ಅಂತ ಹೇಳಿ ಬಾಧೆ ಪಡಬೇಡಿ. ಅದು ಫಸ್ಟು ನನ್ನನ್ನ ದ್ವೇಷ ಮಾಡ್ತು. ಅದು ನಿಮ್ಮ ನೆನಪಿಗೆ ನೀವು ತಗೊಂಡ್ರೆ ಮತ್ತೆ ನೀವು ಕುಗ್ಗೋಗೋದಿಲ್ಲ. ಈ ಲೋಕ ಇರೋದು ಹಿಂಗೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತೀರಾ. ಒಳ್ಳೇದನ್ನ ಈ ಲೋಕ ದ್ವೇಷಿಸುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತೀರಾ. ಒಳ್ಳೇದನ್ನ ಈ ಲೋಕ ದ್ವೇಷಿಸುವಂತಹದ್ದು ಯಾವಾಗಲೂ ದೊಡ್ಡವರಾದ ನಂತರ ಶುರುವಾಗುವಂತಹ ಸಿಂಪ್ಟಮ್ ಅಲ್ಲ ಪ್ರಿಯರೇ. ಚಿಕ್ಕ ವಯಸ್ಸಿನಿಂದಲೇ ಶುರುವಾಗುವಂತಹದ್ದು. ನಿಜನಾ? ಚಿಕ್ಕ ವಯಸ್ಸಿನಿಂದಲೇ ಮನುಷ್ಯರು ಒಳ್ಳೇದನ್ನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸತ್ಯನ ಸುಳ್ಳ? ನಿಮ್ಮ ಮಕ್ಕಳಿಗೆ ಊಟ ಮಾಡಿಸಿ. ನಿಮ್ಮ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ವಾ, ಅವ್ರಿಗೆ ಒಂದ್ಸರಿ ಊಟ ಮಾಡಿಸಿ ನೋಡಿ. ಹೌದಾ? ಎಷ್ಟೊತ್ತಾಗುತ್ತೆ ಒಬ್ಬರಿಗೆ ಊಟ ಮಾಡಿಸ್ಲಿಕ್ಕೆ? 1 ಗಂಟೆ ಬೇಕಾ? ಒಂದ್ಸರಿ ಮೆಟ್ಲ ಮೇಲೆ ಕೂತ್ಕೋತಾನೆ, ಹೌದಾ? ಇನ್ನೊಂದ್ಸರಿ ಚೇರ್ ಮೇಲೆ ಕೂತ್ಕೋತಾನೆ, ಇನ್ನೊಂದ್ಸಾರಿ ಇನ್ನೊಂದ್ ಕಡೆ ಎಲ್ಲೋ ಕೂತಿರ್ತಾನೆ, ಒಂದ್ಸಾರಿ ಈ ಮನೇಲಿ ಇರ್ತಾನೆ, ಇನ್ನೊಂದ್ಸಾರಿ ಪಕ್ಕದ ಮನೇಲಿ ಇರ್ತಾನೆ. ತಟ್ಟೆ ಹಿಡ್ಕೊಂಡು ಅವ್ನು ಪೂರ್ತಿ ಅವ್ನ ಹಿಂದೆ ಎಲ್ಲ ತಿರ್ಗಾಡ್ಬೇಕಾ? ಚಾಕ್ಲೇಟ್ ಓಪನ್ ಮಾಡಿ ಒಂದ್ಸರಿ ಅವನ ಮುಂದೆ, ಹೌದಾ? ಓಡ್ ಬಂದು ನೀವ್ ತಿನ್ಸಿಲ್ಲ ಅಂತ ಹೇಳಿದ್ರು ಅವನೇ ತಿಂತಾನೆ. ಇದ್ರಲ್ಲಿ ಒಳ್ಳೇದು ಯಾವುದು? ಊಟ. ಉತ್ತಮವಾಗಿರುವಂತಹದ್ದನ್ನ ಆ ವಯಸ್ಸಿನಿಂದ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತೀವ? ಸಿಹಿಯಾಗಿರುವಂತಹದ್ದನ್ನ ಆ ವಯಸ್ಸಿನಿಂದ ಇಷ್ಟಪಡ್ಲಿಕ್ಕೆ ಶುರು ಮಾಡ್ತೀವ? ಚಿಕ್ಕ ವಯಸ್ಸಿನಿಂದ ಬೆಳೆಯುವಂತಹ ಸ್ವಭಾವ ಇದು ಮನುಷ್ಯರಲ್ಲಿ. ಟೀಚರ್ ಹೇಳ್ತಾರೆ, ಶಾಲೆಗೆ ಹೋಗುವಂತಹ ಮಕ್ಕಳನ್ನ ಕರೆದು ಕೇಳಿ ಒಂದ್ಸಾರಿ, ನಿನ್ನ ಶಾಲೆಯಲ್ಲಿ ನಿನ್ಗೆ ಇಷ್ಟ ಇರುವಂತಹ ಶಿಕ್ಷಕ ಯಾರು ಅಂದ್ರೆ ಏನಂತಾರೆ? ಶಾಲೆಗೆ ಹೋಗುವಂತಹ ವಯಸ್ಸಲ್ಲಿ ಯಾರು ಹೊಡೆಯೋದಿಲ್ವೋ, ಯಾರು ಬೈಯೋದಿಲ್ವೋ, ಯಾರು ಇವ್ರು ಏನ್ ಮಾಡಿದ್ರು ಹೊಗಳ್ತಾನೆ ಇರ್ತಾರೋ, ಇವರು ಈ ತರ ಶಿಕ್ಷಕರು ಆ ಮಕ್ಕಳಿಗೆ ತುಂಬಾ ಇಷ್ಟ ಇರುವಂತ ಶಿಕ್ಷಕರು. ಯಾರು ಹೊಡಿತಾರೋ, ಯಾರು ಕರೆಕ್ಟಾಗಿ ಪಾಠ ಹೇಳ್ಕೊಡ್ತಾರೋ, ಯಾರು ಹೋಮ್ ವರ್ಕ್ ಕರೆಕ್ಟಾಗಿ ಕೊಡ್ತಾರೋ ಅವರು ಅಂತ ಹೇಳಿದ್ರೆ ಮಕ್ಕಳಿಗೆ ಆಗೋದಿಲ್ಲ. ನಿಜನಾ? ಇದೇ ಅಲ್ವಾ ಪ್ರಪಂಚದ ಪರಿಸ್ಥಿತಿ? ಎಲ್ಲಿಂದ ರೂಢಿ ಆಗ್ತಿದೆ ಒಳ್ಳೆಯದನ್ನ ದ್ವೇಷ ಮಾಡುವಂತಹ ಗುಣ? ಎಲ್ಲಿಂದ ರೂಢಿ ಆಗ್ತಿದೆ? ಚಿಕ್ಕ ವಯಸ್ಸಿನಿಂದ. ಇಲ್ಲೇನಂತ ಎಚ್ಚರಿಕೆ ಕೊಡ್ತಿದ್ದಾರೆ ಯೇಸು ಕ್ರಿಸ್ತರು? ಪ್ರಪಂಚ ಒಂದು ವೇಳೆ ನಿಮ್ಮನ್ನು ದ್ವೇಷ ಮಾಡಿದ್ರೆ ತಲೆನೇ ಕೆಡಿಸ್ಕೋಬೇಡಿ. ಯಾಕೆಂದ್ರೆ ಅವ್ರು ನಿಮ್ಮನ್ನ ದ್ವೇಷ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಯಾರನ್ನ ದ್ವೇಷ ಮಾಡಿದ್ರು ಅಂತ ಗುರುತಿಸಿ, ನನ್ನನ್ನ ದ್ವೇಷ ಮಾಡಿದ್ರು. ನೆಕ್ಸ್ಟ್ ಅದಾದ ನಂತರ ಇನ್ನೂ ಏನ್ ಹೇಳಿದ್ರು? ಒಂದು ವೇಳೆ ನೀವು ಲೋಕದಲ್ಲಿ ಸೇರ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಆವಾಗ ನಿಮಗಾಗುವಂತ ಸನ್ಮಾನಗಳೇ ಬೇರೆ, ಹೌದಾ ಇಲ್ವಾ? ಒಂದ್ ವೇಳೆ ನೀವು ಲೋಕದಲ್ಲಿ ಸೇರ್ಕೊಂಡ್ರೆ, ಒಂದ್ ವೇಳೆ ನೀವು ಸರಿ ಆಯ್ತು ನಾನು ಲೋಕ ಹಿಂಗ್ ಬೇಕೋ ಹಂಗೆ ಇರ್ತೀನಿ ಅಂತ ಸೇರ್ಕೊಂಡ್ರೆ, ಯಾರು ಹೇಳಿದ್ರು ನಿನ್ಗೆ ಉದ್ಯೋಗ ಸಿಕ್ಕೋದಿಲ್ಲ ಅಂತ? ಯಾರು ಹೇಳಿದ್ರು ನಿನ್ ರೋಗ ಹೋಗೋದಿಲ್ಲ ಅಂತ? ಹಂಗ್ ತಿರ್ಗ್ಬಿಟ್ರಿ ಅಂತ ಅನ್ಕೊಳ್ಳಿ ನೀವು, ಹೌದಾ? ಹಂಗ್ ಟರ್ನ್ ಆದ್ರಿ ಅಂತ ಅನ್ಕೊಳ್ಳಿ. ಯೇಸು ಕ್ರಿಸ್ತರು ಸ್ವಸ್ಥ ಮಾಡ್ತಾರೆ, ಯೇಸು ಕ್ರಿಸ್ತರು ನಿಮ್ಗೆ ವಾಸಿ ಮಾಡ್ತಾರೆ, ಯೇಸು ಕ್ರಿಸ್ತರು ನಿಮ್ಗೆ ಐಶ್ವರ್ಯ ಕೊಡ್ತಾರೆ, ಕಾರ್ ಕೊಡ್ತಾರೆ, ಬಂಗ್ಲೆ ಕೊಡ್ತಾರೆ ಅಂತ ತಿರ್ಗದ್ರಿ ಅಂತ ಅನ್ಕೊಳ್ಳಿ. ಎಷ್ಟ್ ಜನ ಬರ್ತಾರೆ ಗೊತ್ತಾ? ಎಷ್ಟ್ ಜನ ಬರ್ತಾರೆ ಗೊತ್ತಾ? ನೀವು ಮನೇಲೆ ಕುತ್ಕೊಂಡು ಹೇಳ್ತಾ ಇರಿ, ನಿಮ್ ಮನೆ ತುಂಬೋಗಿ ಜಾಗನೂ ಸಾಕಾಗೋದಿಲ್ಲ ಗೊತ್ತಾ? ಅಷ್ಟ್ ಜನ ಬರ್ತಾರೆ ಕೇಳಲಿಕ್ಕೆ. ಯಾವಾಗ ನೀವು ನಿಜವಾದ ಮಾತುಗಳನ್ನು ಹೇಳ್ತಿರೋ, ಇನ್ನೇನ್ ಕೊಡ್ಬೇಕಿತ್ತು? ಪ್ರಾಣ ಕೊಡುವುದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಕೊಡ್ಬೇಕಿತ್ತು ಯೇಸು ಕ್ರಿಸ್ತರು? ಹೌದಾ? ಪ್ರಾಣ ಕೊಡುವಂತಹದ್ದೇ ಅಲ್ವಾ ಎಲ್ಲದಕ್ಕಿಂತ ಹೆಚ್ಚು. ಪ್ರಾಣ ಕೊಡುವುದಕ್ಕಿಂತ ಪ್ರಾಣನೇ ಕೊಟ್ಟಿದ್ದಾರೆ ಅಂದ್ರೆ ಇನ್ನೂ ಹೋಗಿ ಅವ್ರ ಹತ್ರ ಅದ್ ಕೊಡಿ ಇದ್ ಕೊಡಿ ಅಂತ ಕೇಳುವಂತಹ ನ್ಯಾಯನ ಈ ತರ ಮಾತನ್ನ ಹೇಳಿ. ಅವಾಗ ಏನ್ ಮಾಡ್ತಾರೆ? ಹೌದು ಬ್ರದರ್, ಕರೆಕ್ಟೇ ಅಂತ ಒಬ್ಬೊಬ್ಬರೇ ಎದ್ದೆದ್ದು ಹೋಗ್ತಿರ್ತಾರೆ. ನಿಜನಾ? ಸೊ ಏನಕ್ಕೋಸ್ಕರ ರೆಡಿ ಆಗಿರ್ಬೇಕು? ಪ್ರಪಂಚ ನಮ್ಮನ್ನ ದ್ವೇಷ ಮಾಡ್ತಾರೆ, ದ್ವೇಷ ಮಾಡಿಸ್ಕೊಳ್ಲಿಕ್ಕೋಸ್ಕರ ರೆಡಿ ಆಗ್ಬೇಕು. ಸೇವಕರು ಸತ್ಯವಾಕ್ಯವನ್ನ ಹೇಳುವಂತ ನೀವು ಮುಂದೆ ಏನಕ್ಕೋಸ್ಕರ ರೆಡಿ ಆಗ್ಬೇಕು? ದ್ವೇಷ ಮಾಡ್ತಾರೆ ನಿಮ್ಮನ್ನ, ಆ ದ್ವೇಷ ಮಾಡಿಸ್ಕೊಳ್ಳುವುದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ನೀವು? ಅದಕ್ಕೋಸ್ಕರ ರೆಡಿ ಆಗ್ಬೇಕು. ಇಲ್ಲ ಇದಲ್ಲ, ನಾನು ಏನೋ ಎಕ್ಸ್ಪೆಕ್ಟ್ ಮಾಡಿದೆ, ಬೇರೆ ಏನೋ ಅನ್ಕೊಂಡಿದ್ದೆ, ಸೇವೆಗೆ ಬಂದ್ರೆ ಹಿಂಗಿರುತ್ತೆ ಅನ್ಕೊಂಡಿದ್ದೆ, ಹಂಗಿರುತ್ತೆ ಅನ್ಕೊಂಡಿದ್ದೆ. ಅಫ್ಕೋರ್ಸ್ ನಾನು ಹೇಳಿದ್ನಲ್ವಾ, ಸ್ವಲ್ಪ ಜನ ನೀವು ಹೇಳುವಂತಹ ವಾಕ್ಯವನ್ನ ಇಷ್ಟಪಡುವಂತವ್ರು ಇರ್ತಾರೆ, ನೀವು ಹೇಳುವಂತಹ ವಾಕ್ಯವನ್ನ ಹೊಗಳುವಂತವ್ರು ಇರ್ತಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. 100 ಜನದಲ್ಲಿ 10 ಜನ ಇದ್ದೇ ಇರ್ತಾರೆ. ಆದ್ರೆ ಮನುಷ್ಯನಿಗೆ ಒಂದು ಕೆಟ್ಟ ಸ್ವಭಾವ ಏನು ಅಂತ ಹೇಳಿದ್ರೆ, ಈ 10 ಜನ ಯಾರು ನೀವು ಹೇಳಿದಂತಹ ವಾಕ್ಯವನ್ನ ಹೊಗಳ್ತಿದಾರೋ ಅವ್ರ ಮಾತು ನಿಮ್ ತಲೆಗೆ ಹೋಗೋದಿಲ್ಲ. ಯಾರ ಮಾತು ಹೋಗುತ್ತೆ? ಯಾರ ಮಾತು ಹೋಗುತ್ತೆ? ಆ 90 ಜನ ಬೈತಿರ್ತಾರಲ್ವಾ, ಅವ್ರ ಮಾತು ಮಾತ್ರ ನಮ್ ಕಿವಿಗೆ ಹೋಗುವಂತಹದ್ದು.
ಅದಕ್ಕೋಸ್ಕರನೇ ಇದನ್ನ ಆಲೋಚನೆ ಮಾಡಿ ನೋಡ್ತಿದ್ವಿ. ಹೌದಾ? ಏನಂತಿದ್ದಾರೆ, ಒಂದು ವೇಳೆ ನೀವು ಲೋಕದ ಪಕ್ಷದಲ್ಲಿ ಟರ್ನ್ ಆಗೋದ್ರೆ ನಿಮಗೆ ಸಿಕ್ಕುವಂತಹ ಸನ್ಮಾನ ಬೇರೆ ಯಾರಿಗೂ ಸಿಕ್ಕೋದಿಲ್ಲ. ನಿಮ್ಮ ಸಭೆಗೆ ಬರುವಷ್ಟು ಜನ ಬೇರೆ ಎಲ್ಲೂ ಬರೋದಿಲ್ಲ. ನೀವು ಟರ್ನ್ ಆದ್ರೆ, ನೀವು ತಿರುಗ್ಬಿಟ್ರೆ ಲೋಕಕ್ಕೆ ಸಂಬಂಧಪಟ್ಟಂತೆ. ಇಲ್ಲ, ನಾನು ಸತ್ಯ ಸತ್ಯ ಹೆಂಗಿದ್ಯೋ ಹಂಗೆ ಹೇಳ್ತೀನಿ, ಇದನ್ನ ಬಿಟ್ಟು ನಾನು ಆ ಕಡೆ ಈ ಕಡೆ ದಾರಿ ತಪ್ಪೋದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ದ್ವೇಷ ಮಾಡುವಂತವ್ರು ಇರ್ತಾರೆ ಪ್ರಪಂಚದಲ್ಲಿ. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ಹ್ಮ್ ಹ್ಮ್ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳಿದುಕೊಳ್ಳಿರಿ. ಹ್ಮ್ ಆ ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮನ್ನು ಮೇಲೆ ದ್ವೇಷ ಮಾಡುತ್ತದೆ. ರೆಡಿನಾ ಇದಕ್ಕೆ? ದ್ವೇಷ ಮಾಡಿಸ್ಕೊಂಡ್ಲಿಕ್ಕೆ, ಬಯಸ್ಕೊಂಡ್ಲಿಕ್ಕೆ ಅವಶ್ಯಕತೆ ಅನಿವಾರ್ಯತೆ ತೀವ್ರವಾಗಿದ್ರೆ ಹೊಡೆಸ್ಕೊಂಡ್ಲಿಕ್ಕೂ ಸಹ ರೆಡಿನಾ? ವಾಕ್ಯ ಹೇಳ್ಬೇಕಾದ್ರೆ, ಸೇವೆ ಮಾಡ್ಬೇಕಾದ್ರೆ, ಕ್ರಿಸ್ತನಿಗೋಸ್ಕರ ನಿಂತ್ಕೊಬೇಕಾದ್ರೆ ಇದಕ್ಕೆಲ್ಲ ಸಿದ್ಧವಾಗಿದ್ದೀವ ಇಷ್ಟಕ್ಕೂ ನಾವು? ಯೇಸು ಕ್ರಿಸ್ತರನ್ನ ಕೊಲ್ಲಿಕ್ ನೋಡಿದ್ರಂತೆ. ಸದ್ಯಕ್ಕೆ ನಮಗೆ ಕೊಲ್ಲುವಂತಹ ಪರಿಸ್ಥಿತಿ ಎಲ್ಲ ಬರೋದಿಲ್ಲ ಅಂತ ಅನ್ಕೊಳ್ಳಿ. ಅಟ್ಲೀಸ್ಟ್ ಬಯಸ್ಕೊಡುವಂತಹ ಪರಿಸ್ಥಿತಿ ಖಚಿತವಾಗಿ ಖಂಡಿತವಾಗಿ ಬಂದೇ ಬರುತ್ತೆ. ದೆವ್ವ ಹಿಡಿದ ಅಂದ್ರು ಯೇಸು ಕ್ರಿಸ್ತರನ್ನ. ಅವಾಗ ಒಂದು ಇಂಡಿಕೇಶನ್, ನಮಗೆ ಇಂಡಿಕೇಟರ್ ಹೊಳಿಬೇಕಾಗಿರುವಂತಹದ್ದು ಏನು ಅಂತ ಹೇಳಿದ್ರೆ, ನಮ್ಮನ್ನ ಯಾರಾದ್ರೂ ಬೈತಿದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ನಾನು ಮಾಡ್ತಿರುವಂತಹ ಸೇವೆ ನಿಜವಾದ ಸೇವೆ. ಯೇಸು ಕ್ರಿಸ್ತರು ಹೇಳಿದರೆ ಈ ತರ ಜನ ಇರ್ತಾರೆ ಅಂತ, ಅವ್ರಿದ್ದಾರೆ. ನಾನು ಸತ್ಯ ಹೇಳ್ತಿದ್ದೀನಿ, ಸತ್ಯವೇದಕ್ಕೆ ಅನುಗುಣವಾಗಿರುವಂತಹ ಮಾತನ್ನ ಹೇಳ್ತಿದ್ದೀನಿ. ಇವ್ರು ನನ್ನ ದ್ವೇಷ ಮಾಡ್ತಿದ್ದಾರೆ, ನಾನು ಹೇಳ್ತಿರುವಂತಹದ್ದು ಸರಿಯಾಗಿದೆ ಅಂತ ಹೇಳಿ ನಿಮ್ಮ ದಾರಿಯಲ್ಲಿ ನೀವು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಹೌದಾ? ಈ ಪ್ರಪಂಚವನ್ನ ಯಾರಾದ್ರೂ ಮೋಸ ಮಾಡ್ತಿದ್ದಾರೆ ಅಂತ ಅನ್ಕೊಡಿ. ಇನ್ನೊಬ್ರು ಇದ್ದಾರೆ, ಸ್ವಾಮೀಜಿ, ಬಾಬಾ. ಇವ್ರು ಹೆಂಗೆ ಅಂತ ಹೇಳಿದ್ರೆ, ಇವ್ರ ಹತ್ರ ಬರುವಂತಹ ಭಕ್ತರನ್ನ ಇವ್ರು ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ ಒಂದ್ ಚೇರ್ ಹಾಕೊಂಡು. ಇವ್ರದೊಂದು ಮರದ ಚಪ್ಪಳಿ ಇದೆ. ಭಕ್ತರು ಲೈನ ಕ್ಯೂ ನಿಂತಿರ್ತಾರೆ. ಒಬ್ಬೊಬ್ಬರಾಗಿ ಬರ್ತಾ ಇರ್ತಾರೆ. ಬಂದು ಇವರು ಪಾದದ ಮುಂದೆ ಮೊಂಡಿ ಕಾಲು ಊರಿ ತಲೆ ಬಾಗಿದ್ರೆ ಇವ್ರ ಮರದ ಚಪ್ಪಲಿಯಿಂದ ಅವ್ರ ತಲೆ ಮೇಲೆ ಒಂದು ಏಟ್ ಹಾಕಿ ಕಳಿಸ್ತಾರೆ. ಇದು ಇವ್ರು ಮಾಡುವಂತ ಆಶೀರ್ವಾದ. ಈ ತರ ಚಪ್ಪಲಿಲಿ ಹೊಡೆಸ್ಕೊಳ್ಲಿಕ್ಕೆ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಗೊತ್ತಾ? 1,00,000 ಜನ ದಾಟೋಗಿದೆ ಕ್ಯೂ. 1,00,000 ಜನ ದಾಟೋಗಿದೆ ಆ ಗ್ರೌಂಡ್ ಅಲ್ಲಿ. ಏನಕ್ಕೋಸ್ಕರ? ಚಪ್ಪಲಿಲಿ ಹೊಡೆಸ್ಕೊಳ್ಲಿಕ್ಕೆ. ಹೌದಾ? ಯೇಸು ಕ್ರಿಸ್ತರು ನಾನು ನಿಮ್ ಪಾದ ತೊಳಿತೀನಿ ಅಂತ ಹೇಳಿದ್ರೆ, ನೀನ್ ದೆವ್ವ ಹಿಡಿದವನು. ಹೌದಾ? ನೀನು ಒಳ್ಳೆಯವನಲ್ಲ, ನೀನು ಮೋಸ ಮಾಡುವಂತವನು ಜನರನ್ನ, ನೀನು ಮೋಸ ಮಾಡ್ತಿದ್ಯಾ, ನಿನ್ನನ್ನ ದೇವರ ಮಗ ಅಂತ ಹೇಳ್ಕೊಂತಿದ್ಯಾ. ಈ ರೀತಿಯಾಗಿರುವಂತಹ ಅನಿವಾರ್ಯತೆ. ನಾನು ನಿಮ್ ಪಾದ ತೊಳಿತೀನಿ ಅಂತ ಹೇಳಿದವ್ರು ಇಷ್ಟ ಆಗಲ್ಲ ಪ್ರಪಂಚಕ್ಕೆ. ಚಪ್ಪಲಿ ಹೊಡಿಯುವಂತವ್ರು ಇಷ್ಟ ಪ್ರಪಂಚಕ್ಕೆ. ಅದನ್ನ ಮಾಡಿಸ್ಕೊಂತಾರೆ 1,00,000 ಜನ. ನೀವು ನೋಡ್ತಿದ್ದೀರಲ್ವಾ ಪ್ರಿಯರೇ, ಗುಡ್ ಫ್ರೈಡೆ ಸರ್ವಿಸ್ 3 ದಿನದಿಂದ ಮೀಟಿಂಗ್ ಅಂತ ಹೇಳಿ ಸಾಕಷ್ಟು ಪ್ಯಾಂಪ್ಲೆಟ್ಗಳು ಅದು ಇದೆಲ್ಲ ಸರ್ಕ್ಯುಲೇಟ್ ಮಾಡಿದ್ಮೇಲೆ ಎಷ್ಟು ಜನ ಬಂದಿದ್ದಾರೆ? ಸ್ವಲ್ಪ ಜನನೇನಾ? ಆ ಜಾಗದಲ್ಲಿ ಇಲ್ಲಿ ಸ್ವಸ್ಥತೆ ಮಹಾಸಭೆ ಅಂತ ಹೇಳಿ ಬೋರ್ಡ್ ಹಾಕಿ ಪಬ್ಲಿಸಿಟಿ ಕೊಟ್ವಿ ಅಂತ ಅನ್ಕೊಳ್ಳಿ. ಏನಾಗುತ್ತೆ ಗೊತ್ತಾ? ಸ್ವಸ್ಥತೆ ಅದು ಇದು ಮತ್ತೆ ಟಚ್ ಅಂತ ಅಂದ್ವಿ ಅಂತ ಅನ್ಕೊಳ್ಳಿ. ಇಲ್ಲೊಂದು 10 ಜನರನ್ನ ನಿಲ್ಲಿಸ್ಬಿಟ್ಟು ನಿಮ್ಗೆ ಹೇಳ್ಕೊಟ್ಬಿಟ್ಟು ಡ್ರಾಮಾ ನೀಟಾಗಿ ಟಚ್ ಅಂದಿದ ತಕ್ಷಣ ಬ್ರದರ್ ಪಟ್ ಅಂತ ನೀವು ಬೀಳ್ಬೇಕು ಅಂತ ಹೇಳಿ ಒಂದು 10 ಜನಕ್ಕೆ ಹೇಳ್ಕೊಟ್ಬಿಟ್ಟು, ಇಲ್ಲೊಂದು 10 ಜನ, ಆ ಕಡೆ ಒಂದು 10 ಜನ, ಇಷ್ಟು ಜನರನ್ನ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡಿ ಟಚ್ ಅಂದ್ಬಿಟ್ಟು ನಿಮ್ಮನ್ನ 10 ಜನರನ್ನ ಬೀಳಿಸ್ಬಿಟ್ಟು ಕರ್ಚೀಫು ಇಲ್ಲಾಂದ್ರೆ ಕರ್ಚೀಫ್ ಎಸೆದ್ಬಿಟ್ಟು ವಿಲುವೆಲ್ಲ ಒದ್ದಾಡೋ ಹಂಗ್ ಮಾಡಿ, ಹಿಂಗ್ ಮಾಡ್ಬಿಟ್ಟು ಒಂದ್ 2 ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಆದ್ರೆ ಎಷ್ಟು ಜನಕ್ಕೆ ಹೋಗುತ್ತೆ ಗೊತ್ತಾ? ವ್ಯೂಸ್ ಎಷ್ಟು ಜನಕ್ಕೆ ಹೋಗುತ್ತೆ ಗೊತ್ತಾ? ದಾಟೋಗ್ತಾರೆ. 1,00,000, 2,00,000, 10,00,000, 1 ಕೋಟಿ ದಾಟೋಗ್ತಾರೆ ಈ ತರ ವಿಡಿಯೋಗಳಿಗೆ. ನಿಜ, ಸತ್ಯವೇದದಲ್ಲಿ ಹೆಂಗಿದೆಯೋ ಹಂಗೆ ಇರುವಂತಹದನ್ನ ಹೇಳ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ಲಿ. 600 ಜನ, 700 ಜನ, 800 ಜನ. ಹೌದಾ? ಹಿಂಗೆ ಇರುವಂತಹದ್ದು ಪ್ರಪಂಚ. ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಅದನ್ನ ನೀವು ಫಸ್ಟ್ ಸ್ವೀಕಾರ ಮಾಡಬೇಕು. ಮೊಟ್ಟ ಮೊದಲನೇದಾಗಿ ಸೇವಕರಾಗುವಂತವರು ಏನನ್ನ ಸ್ವೀಕಾರ ಮಾಡಬೇಕು? ಪ್ರಪಂಚ ಹಿಂಗೆ ಇರುವಂತಹದ್ದು. ಪ್ರಪಂಚ ಒಳ್ಳೆಯದಲ್ಲ. ಪ್ರಪಂಚ ನಮ್ಮದಲ್ಲ. ನಮ್ಮ ಲೋಕ ಬೇರೆ ಇದೆ. ಈ ಲೋಕದಲ್ಲಿ ಎಷ್ಟು ಜನ ನಮ್ಮ ಮಾತನ್ನ ಕೇಳ್ತಾರೋ ಅಷ್ಟು ಜನರ ರಕ್ಷಿಸುವಂತಹದ್ದು ಮಾತ್ರ ನಮ್ಮ ಬಾಧ್ಯತೆ. ಅದನ್ನು ಮಾಡ್ಕೊಂಡು ಮುಂದೆ ಹೋಗುವಂತಹದ್ದು ಮಾತ್ರ ಯೇಸು ಕ್ರಿಸ್ತರು ನಮಗೆ ಹೇಳ್ಕೊಟ್ಟಿರುವಂತಹದ್ದು.
ನೀವ್ ಅನ್ಕೊಂಡು ಹೆಂಗೋ ಅನ್ಕೊಂಡಿದ್ರೆ ಒಂದು ವೇಳೆ ಸೇವೆಗೆ ಬರುವುದಕ್ಕಿಂತ ಮುಂಚೆ ತುಂಬಾ ಜನ ಮಾತನ್ನ ಕೇಳ್ತಾರೆ, ಸಿಕ್ಕಾಪಟ್ಟೆ ಗೌರವ ಸಿಕ್ಕುತ್ತೆ, ಸಿಕ್ಕಾಪಟ್ಟೆ ಮರ್ಯಾದೆ ಸಿಕ್ಕುತ್ತೆ. ಇಲ್ಲ, ಯೇಸು ಕ್ರಿಸ್ತರನ್ನೇ ಗೌರವಿಸಿಲ್ಲ ಮೊದಲನೇ ಶತಮಾನದಲ್ಲಿ. ಅವ್ರ ಕುಟುಂಬದಲ್ಲಿ ಇರುವಂತಹ ಸಹೋದರರೇ ಗೌರವಿಸಿಲ್ಲ ಯೇಸು ಕ್ರಿಸ್ತರನ್ನ. ಅದೊಂದ್ಸರಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 12ನೇ ವಚನ. ಹ್ಮ್ 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 ಸಾಕು ಸಾಕು ಸಾಕು. ಏನರ್ಥ ಆಯ್ತು ನಮ್ಗೆ 12ನೇ ವಚನದಲ್ಲಿ? ಮತ್ತು ಜನರ ಗುಂಪುಗಳಲ್ಲಿ ಆತನ ವಿಷಯವಾಗಿ ಬಹಳ ಗುಜುಗುಜು ಮಾತು ನಡೆಯುತ್ತಿತ್ತು. ಮಾತಾಡ್ಕೊಂತಿದ್ರಂತೆ ಜನ. ಸೌಂಡ್ ಕೆಟ್ಟದಾಗಿರುತ್ತಲ್ವಾ ಜನ ಗುಣಗಾಡ್ತಿರ್ಬೇಕಾದ್ರೆ? ಒಬ್ಬರ ಹತ್ರ ಒಬ್ರು ಸೈಲೆಂಟ್ ಆಗಿ ಕಮ್ಮಿ ಧ್ವನಿಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಕೆಟ್ಟದಾಗಿರುತ್ತಲ್ವಾ ಕೇಳಲಿಕ್ಕೆ? ಏನಂತ ಗುಜು ಗುಜು ಮಾತಾಡ್ತಿದಾರಂತೆ? ಸ್ವಲ್ಪ ಜನ ಯೇಸು ಕ್ರಿಸ್ತರನ್ನು ಒಳ್ಳೆಯವರು ಅಂತಿದಾರಂತೆ. ಕೆಲವರು ಆತನು ಒಳ್ಳೆಯವನು ಅಂದರು, ಇನ್ನೂ ಕೆಲವರು ಅಲ್ಲ, ಜನರನ್ನು ತಪ್ಪಾದ ಮಾರ್ಗಕ್ಕೆ ಎಳೆಯುತ್ತಾನೆ ಅಂದರು. ಮಾತಾಡ್ಕೊಂತಿದಾರ. ಇವ್ರ ಸಹೋದರರು ಏನಂತಿದ್ದಾರೆ ಅಂತ ನೋಡಿ ಒಂದ್ಸಾರಿ. ಅದೇ 7ನೇ ಅಧ್ಯಾಯ 5ನೇ ವಚನ, 7:5. ಯಾಕೆಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. ಇದು ಪರಿಸ್ಥಿತಿ. ಯಾರು ಕೊನೆಗೆ ದ್ವೇಷ ಮಾಡ್ತಿದ್ದಾರೆ? ಮನೆಯವರುನ, ಕುಟುಂಬಸ್ಥರುನ? ನಾಳೆ ನಿಮ್ಮ ಕುಟುಂಬದವರೇ. ಸಾಕಷ್ಟು ಜನ ಇದ್ದಾರೆ ಪ್ರಿಯರೇ. ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿಯನ್ನ ಫಾಲೋ ಮಾಡ್ತಿರುವಂತ ಸಾಕಷ್ಟು ಜನ ಇದ್ದಾರೆ. ಈ ಮುಂಚೆ ಬೇರೆ ಬೇರೆ ಡಿನಾಮಿನೇಷನ್, ಕ್ರೈಸ್ತರ ಡಿನಾಮಿನೇಷನ್ಗಳಿಗೆ ಸೇರಿದಂತಹ ಕುಟುಂಬದಿಂದ ಬಂದಿರುವಂತವರು. ಅವರ ಮನೆಯವರೇ ಇಲ್ಲ, ನೀನ್ ನಮ್ಮ ಕ್ರೈಸ್ತರೇ, ಅವರ ಮನೆಯವರು ಪೂರ್ತಿ ಕ್ರೈಸ್ತರೇ ಹೇಳ್ಕೊಳ್ಲಿಕ್ಕೆ. ಆದ್ರೆ ಇವ್ರು ಯಾವಾಗ ಸತ್ಯವಾಕ್ಯವನ್ನ ಹಿಂಬಾಲಿಸ್ಲಿಕ್ಕೆ ಶುರು ಮಾಡಿದ್ರು, ಅವಾಗ ಮನೆಯವರೇ ಇಲ್ಲ, ನಾವ್ ನಂಬಿರುವಂತಹ ಡಿನಾಮಿನೇಷನ್, ನಾವ್ ಯಾವ್ದನ್ನ ನಂಬಿದೀವೋ ಈಗಾಗ್ಲೇ, ರೋಮನ್ ಕ್ಯಾಥಲಿಕ್ ಆಗಿರ್ಬೋದು, ಪೆಂಟಕೋಸ್ಟ್ ಆಗಿರ್ಬೋದು, ಇದಕ್ಕೆ ವಿರುದ್ಧವಾಗಿದೆ ನೀನ್ ಹೇಳ್ತಿರುವಂತಹ ಮಾತು, ನೀನ್ ಬೇಡ ನಮ್ಮ ಮನೇಲಿ ಇರುವಂತಹದ್ದು ಅಂತ ಹೇಳಿ ಮನೆಯವರೇ ದ್ವೇಷ ಮಾಡಿದಂತಹ ಸಾಕಷ್ಟು ಸನ್ನಿವೇಶಗಳಿದೆ. ಅವಾಗ ನಮಗ್ ನೆನಪು ಬರ್ಬೇಕಾಗಿರುವಂತಹದ್ದು ಒಂದೇ, ಏನು? ಯೇಸು ಕ್ರಿಸ್ತರ ಮನೆಯವರು ಸಹ, ಯೇಸು ಕ್ರಿಸ್ತರ ಕುಟುಂಬಸ್ಥರು ಸಹ ಅವರನ್ನ ದ್ವೇಷಿಸಿದ್ರು. ಹೌದಾ? ಕುಗ್ಗೋಗ್ಬಾರ್ದು, ಅವಾಗ ಸೋತೋಗ್ಬಾರ್ದು. ಅಯ್ಯೋ ನಾನು ಮಾಡ್ತಿರುವಂತದ್ದು ಸರಿನಾ ಇಲ್ವಾ? ಪ್ರಪಂಚ ಪೂರ್ತಿ ಒಂದ್ ಕಡೆ ನಿಂತೋಗಿದೆ, ನಾನು ಒಂದ್ ಕಡೆ ನಿಂತ್ಬಿಟ್ಟಿದ್ದೀನಿ. ಹೌದಾ ಇಲ್ವಾ? ಪ್ರಪಂಚ ಪೂರ್ತಿ ಒಂದ್ ಕಡೆ ನಿಂತಿದೆ, ನಾನು ಹೋಗ್ತಿದ್ದಂತಹ ಸಭೆ ನನಗೆ ವಿರುದ್ಧವಾಗಿ ನಿಂತಿದೆ, ನನ್ನ ತಪ್ಪು ಅಂತ ಹೇಳ್ತಿದೆ. ನಾನು ಇದ್ದಂತಹ ಕುಟುಂಬ, ನಾನು ಹುಟ್ಟಿದಂತಹ ಕುಟುಂಬ ನನಗೆ ವಿರುದ್ಧವಾಗಿ ನಿಂತಿದೆ, ನಾನು ಮಾಡ್ತಿರುವಂತಹ ತಪ್ಪು ಅಂತ ಹೇಳ್ತಿದೆ ಅಂತ ಹೇಳಿ ಸೋತೋಗ್ಬಾರ್ದು. ಆ ಸಮಯದಲ್ಲಿ ನಿಮ್ಮ ಕುಟುಂಬ ನಿಮಗೆ ವಿರುದ್ಧವಾಗಿ ನಿಂತ್ಕೊಂಡ್ರು, ನೀವು ಈಗಾಗ್ಲೇ ಹೋಗ್ತಿದ್ದಂತಹ ಸಭೆ ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ರು, ಸತ್ಯವನ್ನ ತಪ್ಪಿ ಹೊರಗಡೆ ಬರಬಾರ್ದು. ಹೌದಾ? ನಾನು ಆಮೇಲೆ ಜಗಳ ಮಾಡಿ ಕಿರ್ಚಾಡಿ ಜೋರಾಗಿ ಅಂತ ಹೇಳ್ತಿಲ್ಲ ಅವರೆಲ್ಲರ ವಿರುದ್ಧವಾಗಿ. ನೀವು ನಂಬಿರುವಂತಹದ್ದನ್ನ, ನೀವು ಸತ್ಯವೇದದಿಂದ ನಿಜವಾಗ್ಲೂ ಓದಿ ಅರ್ಥ ಮಾಡ್ಕೊಂಡಿರುವಂತ ಸತ್ಯ ಅಂತ ನೀವು ಯಾವ್ದನ್ನ ಸ್ವೀಕಾರ ಮಾಡಿದಿರೋ ಅದನ್ನ ಬಿಡಬೇಡಿ. ಯಾರೋ ತಪ್ಪು ಅಂತಿದ್ದಾರೆ ಅಂತ, ಬಹಳಷ್ಟು ಜನ ತಪ್ಪು ಅಂತಿದ್ದಾರೆ ಅಂತ ಹೇಳಿ ನೀವು ನಂಬಿರುವಂತಹ ಸತ್ಯವನ್ನ ಬಿಡಬೇಡಿ. ಅದನ್ನ ಸಾರ್ಲಿಕ್ಕೆ ಮುಂದೆ ಮುಂದೆ ಹೋಗುವಂತಹದ್ದು ನಿಮ್ಮ ಆದ್ಯ ಕರ್ತವ್ಯ ಅಲ್ವಾ? ಒಂದ್ಸಾರಿ ಅಪೋಸ್ತಲರ ವಿಚಾರವನ್ನ ನೋಡೋಣ. ಅವ್ರಿಗೇನಾಯ್ತು? ಯೇಸು ಕ್ರಿಸ್ತರ ವಿಚಾರ ಇದು ಅಂದ್ರೆ, ಅಪೋಸ್ತಲರಿಗೆ ಏನಾದ್ರು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದ್ರ? ಬನ್ನಿ ಬನ್ನಿ, ನೀವು ಚೆನ್ನಾಗಿ ಹೇಳ್ತೀರಾ, ವಾಕ್ಯ ಸತ್ಯ ಹೇಳ್ತೀರಾ, ಬನ್ನಿ ಹೇಳಿ ದಯವಿಟ್ಟು ನಮ್ಮೂರಲ್ಲಿ ಅಂತ ಹೇಳಿದ್ರ? ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, 6ನೇ ಅಧ್ಯಾಯ 8ನೇ ವಚನ. ಏನರ್ಥ ಆಯ್ತು? ಏನರ್ಥ ಆಯ್ತು ನಮಗೆ ವಚನದಲ್ಲಿ? 8ನೇ ವಚನದ ಮೇಲೆ ಇನ್ನೊಂದು ಸಾಲಿದೆ, ಅದನ್ನ ಸೇರಿಸ್ಕೊಂಡು ಹೋಗೋಣ. ಎಡಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನ ಧರಿಸಿಕೊಂಡರೂ
ನಾವ್ ಧರಿಸಿಕೊಂಡರೂ ಏನೇನ್ ಸಿಗ್ತಿದೆಯಂತೆ ಇವ್ರಿಗೆ? ಮಾನ, ಅವಮಾನ ಎರಡೂ. ಹೌದಾ ಇಲ್ವಾ? ನಾನು ಅದನ್ನೇ ಹೇಳ್ದೆ ಆವಾಗ್ಲೇ ನಿಮ್ಗೆ. ಪ್ರಿಯನಾಗ್ವಾಗ್ಲೂ ಅನ್ಕೋಬೇಡಿ. ನಿಮ್ಮನ್ನ ಕರೆದು ಶಾಲ್ ಹಾಕಿ ನೀವ್ ವಾಕ್ಯ ಹೇಳಿದ್ದಕ್ಕೆ ಸನ್ಮಾನ ಮಾಡುವಂತವ್ರು ಇರ್ತಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅದ್ ನಮ್ಮ ನೆನಪಿಗೆ ಬರೋದಿಲ್ಲ. ನಿಮಗ್ ಒಳ್ಳೇದ್ ಮಾಡಿತ್ತು, ನೀವ್ ವಾಕ್ಯ ಹೇಳಿದಾಗ ಆ ವಾಕ್ಯ ನಿಮ್ಗೆ ಹೇಗೆ ಸನ್ಮಾನಿಸ್ತು ಅನ್ನುವಂತಹದ್ ನಮ್ ನೆನಪಿಗೆ ಬರೋದಿಲ್ಲ. ಯಾರಾದ್ರೂ ಇಬ್ರು ಬೈದ್ರು ಅಂತ ಅನ್ಕೊಳ್ಳಿ ಸಭೆಯಲ್ಲಿ ನಿಂತ್ಕೊಂಡು, ಅದು ಮಾತ್ರ ನಿಮ್ಮ ತಲೆಗೆ ಬರುತ್ತೆ. ಮನುಷ್ಯನ ಗುಣನೇ ಅದು. ಕೆಟ್ಟದ್ದನ್ನ ನೆನ್ಪಿಟ್ಕೋತಾನೆ, ಒಳ್ಳೇದನ್ನ ಮರ್ತು ಹೋಗ್ತಾನೆ. ಹೌದಾ? ಏನೇನೂ ಇರುತ್ತೆ ಜೊತೆ ಜೊತೆಯಲ್ಲಿ. ಮಾನ, ಅವಮಾನ, ಕೀರ್ತಿ, ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರರೆನ್ನಿಸಿಕೊಂಡರು, ಇವ್ರೇನಂತ ಅನ್ನಿಸ್ಕೊಂಡ್ರಂತೆ? ಮೋಸಗಾರರೆನ್ನಿಸಿಕೊಂಡರು ಇವರೇನು? ಸತ್ಯವಂತರು. ಅಜ್ಞಾತರೆನ್ನಿಸಿಕೊಂಡರು ವಿಜ್ಞಾತರು. ಸಾಯುವವರಾಗಿ ತೋರಿದರು ಬದುಕುವವರು ಆಗಿದ್ದೇವೆ. ಪ್ರಪಂಚದ ದೃಷ್ಟಿಯಲ್ಲಿ ಇವರು ಮೋಸಗಾರರು, ಆದ್ರೆ ಇವ್ರು ಸತ್ಯವಂತರು. ಇವ್ರು ನಿಜವಾಗ್ಲೂ ಸತ್ಯವಂತರು, ಆದ್ರೆ ಪ್ರಪಂಚ ಏನಂತ ಕರೀತಿದೆ? ಮೋಸಗಾರರು. ಇದು ಪರಿಸ್ಥಿತಿ. ನಿಮ್ಮನ್ನು ಹಂಗೆ ಅಲ್ವಾ ಕರೆಯುವಂತಹದ್ದು? ನಮ್ಮೆಲ್ಲರನ್ನು ಹಂಗೆ ಅಲ್ವಾ ಕರೆಯುವಂತಹದ್ದು? ನಿಜ ಹೇಳ್ಬೇಕಾದ್ರೆ ಹೌದು. ಇದನ್ನೆಲ್ಲ ನಾವು ಯೇಸು ಕ್ರಿಸ್ತರ ಎರಡನೇ ಬರೋಣದವರೆಗೂ ಅಥವಾ ನಮ್ಮ ಮರಣದವರೆಗೂ ನಾವು ತಾಳ್ಕೊಂಡಿರ್ಬೇಕು. ಅದು ಅನಿವಾರ್ಯ. ತಾಳ್ಕೊಂಡಿರ್ಬೇಕು, ಅದು ಅನಿವಾರ್ಯ, ಅವಶ್ಯಕವಾಗಿರುವಂತಹದ್ದು. ತಾಳ್ಕೊಂಡಿರ್ತೀವ? ಈ ಟೈಟಲ್ ಯಾರಾದ್ರೂ ನಿಮ್ಮನ್ನ ಮೋಸಗಾರರು ಅಂತಾರೆ, ದೆವ್ವ ಹಿಡಿದಿರೋರು ಅಂತಾರೆ, ಅಂತ್ಯಕ್ರಿಸ್ತು ಅಂತಾರೆ, ಇನ್ನೊಂದಂತಾರೆ, ಇವನೇ ಲೂಸಿಫರು ಅಂತಾರೆ, ಸೈತಾನನು ಅಂತಾರೆ, ಎಲ್ಲ ಅಂತಾರೆ. ತಾಳ್ಕೊಂಡಿರ್ತೀವ? ಅಥವಾ ಇಲ್ಲಪ್ಪ ಯಾಕೋ ಈ ಸುವಾರ್ತೆ ವರ್ಕೌಟ್ ಆಗ್ತಿಲ್ಲ ನಮಗೆ, ಒಳ್ಳೊಳ್ಳೆ ಆಫರ್ಗಳು ಬರ್ತಿದೆ, ಸಾಕಷ್ಟು ನೀವು ಸೇವಕರಾಗಿ ಮುಂದೆ ಹೋಗ್ಬೇಕಾದ್ರೆ ನಿಮ್ಗೆ ಸಾಕಷ್ಟು ಆಫರ್ಗಳು ಬರುತ್ತೆ. ನೀವು ನಮ್ಮ ಸಭೆಗೆ ಸೇರ್ಕೊಂಡ್ಬಿಡಿ ಬ್ರದರ್. ಸರಿ, ಇವ್ರ ಸಭೆಗೆ ಸೇರ್ಕೊಂಡ್ರೆ ನೀವ್ ಇದೇ ನಾವ್ ಹೇಳ್ಕೊಡ್ತೀವಿ ಅದೇ ಬೋಧನೆಯನ್ನ ನೀವು ಮಾಡ್ಬೇಕು. ಏನನ್ಬೇಕು? ಯೇಸು ಕ್ರಿಸ್ತರು ನಿಮ್ಮ ಬಾಧೆಗಳನ್ನ ತೆಗಿತಾರೆ. ನಿಜ, ಯೇಸು ಕ್ರಿಸ್ತರು ನಮ್ಮ ಬಾಧೆಗಳನ್ನು ತೆಗಿತಾರೆ. ಆದ್ರೆ ಅದನ್ನೇ ನಮ್ಮ ಮುಖ್ಯವಾಗಿರುವಂತಹ ಧ್ಯೇಯವನ್ನಾಗಿ ಇಟ್ಕೊಂಡು ಮುಂದೆ ಹೋಗ್ತಿದೀವಿ ಅಂತ ಅನ್ಕೊಳ್ಳಿ, ಆಗ ನೀವು ನಿಜವಾಗ್ಲೂ ಸುವಾರ್ತೆ ಸಾರದಂಗ ಆಗೋದಿಲ್ಲ. ನೀವು ಸಾರುವಂತಹ ನಿಜವಾಗ್ಲೂ ಸುವಾರ್ತೆ ಹೇಗಿರ್ಬೇಕು ಅಂದ್ರೆ, ಯೇಸು ಕ್ರಿಸ್ತರು ನಿಮ್ಮ ಬಾಧೆ ತೆಗಿತಾರೆ, ಅದು ನಿಜ. ಆದ್ರೆ ಅದನ್ನ ಪ್ರತಿದಿನ ಹೇಳಿ ಪ್ರಸಿದ್ಧಿ ಪಡಿಸುವಂತಹದ್ದಲ್ಲ. ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣನೇ ಕೊಟ್ರು. ಇನ್ನು ಅವ್ರ ಹತ್ರ ಇನ್ನು ಕೇಳುವಂತಹದ್ದು ಏನಿದೆ? ಈ ಆಂಗಲ್ ಅಲ್ಲಿ ಹೋದ್ರೆ ಅದು ನಿಜವಾಗ್ಲೂ ಸುವಾರ್ತೆ ಆಗುತ್ತೆ. ಈಗಾಗ್ಲೇ ಏನ್ ಕೊಟ್ಟಿದಾರೋ ಅದನ್ನ ಹೇಳ್ತಾ ಹೋಗ್ಬೇಕು. ಈಗಾಗ್ಲೇ ಏನ್ ಕೊಟ್ಟಿದಾರೋ ಅದನ್ನ ನೆನಪು ಮಾಡ್ತಾ ಹೋಗ್ಬೇಕು. ದೇವರನ್ನ ಗುರುತಿಸ್ತಾ ಮರ್ತೋಗಿರುವಂತಹ ಸಮಾಜಕ್ಕೆ ಗುರುತಿಸುವಂತೆ ಮಾಡ್ಬೇಕು. ಅದು ನಿಜವಾಗ್ಲೂ ಸುವಾರ್ತೆ. ನೀವು ಅದನ್ನ ಬಿಟ್ಟು ಆಪೋಸಿಟ್ ಸೈಡ್ ಅಲ್ಲಿ ಹೋದ್ರೆ ತಪ್ಪಲ್ವಾ? ಆ ತಪ್ಪು ದಾರಿಗೆ ಇಳಿತೀವ? ಯಾರೋ ನಮ್ಮನ್ನು ಮೋಸಗಾರರು ಅಂದ್ರು ಅಂತ, ಯಾರೋ ನಮ್ಮನ್ನ ಅನ್ಯಾಯಗಾರರು ಅಂದ್ರು ಅಂತ ಹೇಳಿ ತಪ್ಪು ದಾರಿಯನ್ನು ಹಿಡಿತೀವ? ಯೆಶಾಯನ ಗ್ರಂಥ 5ನೇ ಅಧ್ಯಾಯ 20ನೇ ವಚನ. 5:20. ಹ್ಮ್ 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 ಏನಂತೆ ಪ್ರಪಂಚ ಹಿಂಗಂತೆ? ಈ ವಚನದ ಪ್ರಕಾರ ಪ್ರಪಂಚ ಹೆಂಗೆ ಅಂತ ಅರ್ಥ ಆಯ್ತು ನಮಗೆ. ಅಯ್ಯೋ, ಕೆಟ್ಟದ್ದನ್ನು ಒಳ್ಳೇದೆಂದು, ಒಳ್ಳೇದನ್ನು ಕೆಟ್ಟದ್ದೆಂದು ಬೋಧಿಸಿ ಎಂತವ್ರನ್ನ ಇಷ್ಟಪಡ್ತಾರೆ? ಎಂತ ಬೋಧಕರನ್ನ ಇಷ್ಟಪಡ್ತಾರೆ ಜನ? ಕೆಟ್ಟದನ್ನ ಯಾರು ಒಳ್ಳೇದು ಅಂತ ಬೋಧಿಸ್ತಾರೋ, ಒಳ್ಳೇದನ್ನ ಯಾರು ಕೆಟ್ಟದ್ದು ಅಂತ ಬೋಧಿಸ್ತಾರೋ ಇಂಥವ್ರು ಅಂದ್ರೆ ಪ್ರಪಂಚಕ್ಕೆ ಸೂಪರ್. ತುಂಬೋಗುತ್ತೆ ಸಭೆಗಳು, ತುಂಬೋಗುತ್ತೆ ಮೀಟಿಂಗ್ಗಳು. ಒಂದ್ಸರಿ ಮೀಟಿಂಗ್ ಆಯ್ತು ಅಂತ ಹೇಳಿದ್ರೆ 1,00,000 ಜನ ಸೇರಿರ್ತಾರೆ, ಲಕ್ಷಾಂತರ ಜನ ಸೇರಿರ್ತಾರೆ ಗ್ರೌಂಡ್ ಅಲ್ಲಿ. ಹೌದಾ? ಎಂತವರಿಗೆ? ಒಳ್ಳೇದನ್ನ ಇವ್ರು ಕೆಟ್ಟದ್ದು ಅಂತಾರೆ, ಕೆಟ್ಟದ್ದನ್ನ ಒಳ್ಳೇದು ಅಂತ ಹೇಳ್ತಾರೆ. ನೀವ್ ಯಾವ ಪಾಪ ಮಾಡಿದ್ರು ಪರವಾಗಿಲ್ಲ, ಯೇಸು ಕ್ರಿಸ್ತರು ನಿಮ್ಗಿರುವಂತಹ ಸಮಸ್ಯೆಯನ್ನ ತೆಗೆದುಹಾಕ್ತಾರೆ, ನಮ್ಗಿರುವಂತಹ ಬಾಧೆಯನ್ನ ತೆಗೆದುಹಾಕ್ತಾರೆ, ನಮ್ಗಿರುವಂತಹ ರೋಗವನ್ನ ತೆಗೆದುಹಾಕ್ತಾರೆ. ಅದಕ್ಕೋಸ್ಕರ ನಾವು ಮಾಡ್ಬೇಕಾಗಿರುವಂತಹದ್ದು ಏನೂ ಇಲ್ವಾ? ನೀವು ನೀತಿವಂತರಾಗಿ ಜೀವಿಸ್ಬೇಕು, ದೇವರಿಗೆ ಇಷ್ಟ ಇರುವಂತೆ ಜೀವಿಸ್ಬೇಕು. ನೀವು ದೇವರ ಹತ್ರ ಕೇಳಿ, ದೇವರ ಚಿತ್ತ ಇರುವಾಗ ಒಂದು ದಿನ ದೇವರು ಇದನ್ನೆಲ್ಲ ಮಾಡ್ತಾರೆ. ಹಿಂಗೆ ಹೇಳಿದ್ರೆ ಪರವಾಗಿಲ್ಲ. ನಾವ್ ಹೇಳುವಂತಹದ್ದು ಹೆಂಗೆ? ನೀವೇನು ಮಾಡ್ಬೇಕಾಗಿಲ್ಲ. ನೀವು ಮಾಡ್ಬೇಕಾಗಿರುವಂತಹದ್ದೆಲ್ಲ ಕಾಣಿಕೆ ಕೊಡುವಂತಹದ್ದು, ಈ ರೀತಿಯಾಗಿರುವಂತಹದನ್ನು ನೀವು ಮಾಡ್ತಾ ಹೋಗಿ ದೇವರು ನಿಮ್ಮ ಬಾಳಲ್ಲಿರುವಂತಹ ಸಮಸ್ಯೆ ತೆಗೆದಾಕ್ತಾರೆ, ರೋಗಗಳನ್ನ ತೆಗೆದುಹಾಕ್ತಾರೆ, ಆಶೀರ್ವಾದಿಸ್ತಾರೆ. ನಿಜನಾ ಇದು? ನೀವ್ ಹೆಂಗಿದ್ರು ದೇವ್ರು ನಿಮ್ಮನ್ನ ಆಶೀರ್ವಾದಿಸ್ತಾರ? ತಪ್ಪಲ್ವಾ? ಈ ರೀತಿ ಹೇಳ್ತಾರೆ,
ಕೆಟ್ಟದ್ದನ್ನ ಯಾವಾಗ ಒಳ್ಳೇದು ಅಂತ ಹೇಳ್ತೀವೋ, ಒಳ್ಳೇದನ್ನ ಯಾವಾಗ ಕೆಟ್ಟದ್ದು ಅಂತ ಹೇಳ್ತೀವೋ, ಜನ ಮುಗಿಲು ಬೀಳ್ತಾರೆ ಗೊತ್ತಾ. ಇನ್ನೊಬ್ಬರಿದ್ದಾರೆ ಪ್ರಿಯರೇ, ನಿತ್ಯಾನಂದ ಅನ್ನುವಂತ ಹೆಸರನ್ನ ಕೇಳಿದೀವ ನಾವು. ನಿತ್ಯವಾಗಲೂ ಆನಂದವಾಗಿರುವಂತಹ ವ್ಯಕ್ತಿ. ಈ ವ್ಯಕ್ತಿಯ ಹೆಸರನ್ನ ಕೇಳಿದೀವ. ಎಷ್ಟು ಜನ ಇರ್ತಾರೆ ಅಂತ ಅನ್ಕೊಂಡಿದ್ದೀರ ಒಂದೊಂದು ಮೀಟಿಂಗ್ಗಳಿಗೆ? ಒಂದೊಂದು ಮೀಟಿಂಗ್ಗಳಿಗೆ ಈ ವ್ಯಕ್ತಿ ಪ್ರವಚನಗಳನ್ನ ಅಂತ ಹೆಸರಿಟ್ಕೊಂಡು ಈ ವ್ಯಕ್ತಿ ಮಾತಾಡ್ಬೇಕಾದ್ರೆ ಎಷ್ಟು ಜನ ಇರ್ತಾರೆ ಅಂತ ಅನ್ಕೊಂಡಿದ್ದೀರಾ? ದೊಡ್ಡ 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 ಗ್ರೌಂಡು. ಈ ವ್ಯಕ್ತಿ ಇಲ್ಲಿ ಕೂತಿದ್ರೆ ಎಲ್ಲೋ ಅರ್ಧ ಕಿಲೋಮೀಟರ್ ದೂರ ಕೂತ್ಕೊಂಡು ಪ್ರವಚನ ಕೇಳ್ತಿರುವಂತವ್ರು ಕಾಣಿಸೋದಿಲ್ಲ ಅಂತ ಆ ಗ್ರೌಂಡ್ ಅಲ್ಲಿ ಒಂದು 30-40 ಕಡೆ ಸ್ಕ್ರೀನ್ಗಳು, ದೊಡ್ಡ ದೊಡ್ಡ ಸ್ಕ್ರೀನ್ಗಳು. ಆ ಗ್ರೌಂಡ್ ಅಲ್ಲಿ ಒಂದು 40-50 ಸ್ಪೀಕರ್ಗಳು. ಅಷ್ಟು ಜನ ಇರ್ತಾರೆ. ನಾನು ಹೇಳ್ತಿರುವಂತಹದ್ದು ನೀವು ಅರ್ಥ ಮಾಡ್ಕೊಂಡ್ರೆ ಅಷ್ಟು ಜನ ಇರ್ತಾರೆ. ಅಷ್ಟೊಂದು ಸ್ಕ್ರೀನ್ ಹಾಕಬೇಕು ಅಂದ್ರೆ ಈ ವ್ಯಕ್ತಿ ಇಲ್ಲಿ ಕೂತಿದ್ದಾರೆ ಅಂದ್ರೆ ಎಲ್ಲೋ ಇರುವಂತವ್ರು ಕಾಣಿಸೋದಿಲ್ಲ. ಅಷ್ಟೊಂದು ಜನ ಇರ್ತಾರೆ, ಅಷ್ಟೊಂದು ಜನ ಸೇರಿರ್ತಾರೆ. ಏನ್ ಹೇಳ್ಕೊಡ್ತಾನಪ್ಪ ಅಂತ ಒಂದ್ಸರಿ ಕಿವಿ ಕೊಟ್ಟು ನೋಡಿ. ಏನ್ ಹೇಳ್ಕೊಡ್ತಾರೆ? ನಾನು ಸೂರ್ಯ ಈ ಅರುಣೋದಯವನ್ನ ಅಂದ್ರೆ ಸೂರ್ಯ ಬರುವಂತಹದನ್ನ 40 ನಿಮಿಷ ಡಿಲೇ ಮಾಡಿದ್ದೆ ಅಂತಿದ್ದ ಪಾಪ ಈ ವ್ಯಕ್ತಿ ಒಂದು ದಿನ. ಏನಂದಿದ್ದ? ಸೂರ್ಯ ಹುಟ್ಟುವಂತಹದನ್ನ 40 ನಿಮಿಷ ಡಿಲೇ ಮಾಡಿದ್ದೆ. ಆ ಯೋಶುವನ ಘಟನೆ ಗೊತ್ತಲ್ವ ನಮಗೆ ಸತ್ಯವೇದದಲ್ಲಿ. ಹೌದಾ? ಅದು ಲಾಸ್ಟ್, ಅದು ಮುಂದೆ ಯಾವತ್ತೂ ನಡೆಯೋದಿಲ್ಲ ಅದು. ಈ ವ್ಯಕ್ತಿ ಏನಂತ ಹೇಳಿದ್ದ? 40 ನಿಮಿಷ ಡಿಲೇ ಮಾಡಿದ್ದ ಸೂರ್ಯ ಹುಟ್ಟುವಂತಹದನ್ನ ಅಂತ ಒಂದ್ಸಾರಿ. ಇನ್ನೊಂದು ಪ್ರವಚನದಲ್ಲಿ ಇನ್ನೊಂದು ಮಾತು ಏನು? ಈ ಹಸುಗಳಿಗೆ ಮತ್ತೆ ಕುರಿಗಳಿಗೆ ಮೇಕೆಗಳಿಗೆಲ್ಲ ಸಂಸ್ಕೃತ ಮಾತಾಡಿಸ್ತೀನಿ ಅಂತ ಹೇಳಿ ಇನ್ನೊಂದು ಮಾತು. ಸಂಸ್ಕೃತ ಮಾತಾಡಿಸ್ತೀನಿ, ಕೋತಿಗಳಿಗೆ ಧ್ವನಿ ಬರೋ ಹಂಗ್ ಮಾಡ್ತೀನಿ, ಕೋತಿಗಳು ಸಹ ನಮ್ಮ ಭಾಷೆಯನ್ನು ಮಾತಾಡುತ್ತವೆ ಅಂತ ಇನ್ನೊಂದು ಮಾತು. ಈ ತರ ಹೇಳುವಂತವ್ರಿಗೆ ಗ್ರೌಂಡ್ ತುಂಬೋಗುತ್ತಾ? 20-30 ಸ್ಕ್ರೀನ್ ಹಾಕ್ಬೇಕಾ? ಹೌದು ಹೌದು. 20-30-40 ಕಡೆ ಸ್ಪೀಕರ್ ಬಾಕ್ಸ್ ಗಳನ್ನ ಇಡ್ಬೇಕಾ? ಹೌದು. ಅಷ್ಟು ಜನ ಸೇರ್ತಾರ? ಹೌದು. ಮೋಸ ಅಂದ್ರೆ ಪ್ರಪಂಚಕ್ಕೆ ಪಂಚ ಪ್ರಾಣ. ಈತನ ವಿರುದ್ಧವಾಗಿ ಬಂದಂತಹ ನ್ಯೂಸ್ಗಳು ನೀವು ನೋಡಿದ್ದೀರಾ ಅಲ್ವಾ? ಈತನ ವಿರುದ್ಧವಾಗಿ ಬಂದಂತಹ ಚಾರ್ಜಸ್, ಈತನ ವಿರುದ್ಧವಾಗಿ ಬಂದಂತಹ ಆರೋಪಗಳು ನೀವು ನೋಡಿದ್ದೀರಾ ಅಲ್ವಾ? ಕೆಟ್ಟದಾಗಿ ಮನುಷ್ಯರನ್ನ ನಡೆಸ್ಕೊಂಡಿರುವಂತಹ, ಸ್ತ್ರೀಯರನ್ನ ಕೆಟ್ಟದಾಗಿ ನಡೆಸ್ಕೊಂಡಿರುವಂತಹದೆಲ್ಲ ನೋಡಿದ್ದೀರಾ ಅಲ್ವಾ? ಈ ನ್ಯೂಸ್ ಅನ್ನ ನೀವು ಮಾತ್ರ ನೋಡಿದ್ದೀರಾ? ಜನ ಎಲ್ಲ ನೋಡಿದಾರ? ಅದು ನೋಡಿದ್ಮೇಲೂ ಸೇರ್ತಾರ ಅಷ್ಟು ಜನ? ಅದು ನೋಡಿದ್ಮೇಲೂ ಅಷ್ಟು ಜನ ಸೇರ್ತಾರ? ಹೌದು. ನಾಚಿಕೆ ಆಗ್ಬೇಕಲ್ವಾ ಜನರಿಗೆ? ಹೌದಾ ಇಲ್ವಾ? ಅದ್ ನೋಡಿದ ನಂತರನು ಅಷ್ಟು ಲಕ್ಷ ಜನ ಸೇರ್ತಿದ್ದಾರೆ ಅಂತ ಹೇಳಿದ್ರೆ ಪ್ರಪಂಚ ಇರುವಂತಹದ್ದು ಹಿಂಗೆ. ಅವ್ರ ಅಕ್ರಮಗಳನ್ನ ಮಾಡಿದ್ರು, ಅವ್ರಿಗೆ ಏನೇ ಮಾಡಿದ್ರು, ಅವ್ರಿಗೆ ಎಷ್ಟೇ ದೊಡ್ಡ ಮೋಸ ಮಾಡಿದ್ರು, ಅವ್ರು ಎಷ್ಟೇ ಫ್ರಾಡ್ ಮಾಡಿದ್ರು ಸಹ ಪ್ರಪಂಚ ಜನರು ಸೇರುವಂತಹದ್ದು ಅಲ್ಲಿಗೆ. ಅದನ್ನು ನಿಮ್ ಮನದಟ್ಟಾಗ್ಬೇಕು. ಓಕೆ, ಪರಲೋಕದ ಬಾಗಿಲು ಇಕ್ಕಟ್ಟಾದ ಬಾಗಿಲು. ಆ ಇಕ್ಕಟ್ಟಾದ ಬಾಗಿಲಲ್ಲಿ ಒಬ್ಬರನ್ನ ನಾವು ಸೇರಿಸ್ತೀವ? ಲಕ್ಷ ಜನರನ್ನ ಸೇರಿಸುವಂತಹದ್ದು ಬೇಡ, ಒಬ್ಬರನ್ನ ಸೇರಿಸ್ತೀವ? ಸಾರ್ಥಕ ನಮ್ಮ ಜೀವನಗಳು ಸಾರ್ಥಕ. ಯಾಕೆಂದ್ರೆ ಅಷ್ಟೊಂದು ಕಷ್ಟ ಒಬ್ಬರನ್ನ ದೇವರಲ್ಲಿ ಕರ್ಕೊಂಡು ಬಂದು ಕೊನೆಯವರೆಗೂ ದೃಢವಾಗಿ ನಿಲ್ಲಿಸುವಂತಹದ್ದು ಅಷ್ಟು ಕಷ್ಟ ಇದೆ. ಒಬ್ಬರನ್ನ ಕರ್ಕೊಂಬಂದ್ರೆ ಸಾಕು ಅಂತ ಅನ್ಕೊಳ್ಳಿ ಪ್ರಿಯರೇ. ನಿಮ್ಮ ಜೀವನದಲ್ಲಿ ನಾವು ಲಕ್ಷ ಜನಕ್ಕೆ ಸುವಾರ್ತೆ ಹೇಳಿ ಲಕ್ಷ ಜನರನ್ನ ಕರ್ಕೊಂಡ್ ಬರ್ತೀವಿ ಅನ್ನುವಂತಹ ಏಮನ್ನ ಬಿಟ್ಬಿಡಿ. ಒಬ್ಬರನ್ನ ಹೆಂಗಾದ್ರೂ ಮಾಡಿ ಕ್ಲೋಸ್ ಆಗಿತ್ತು ಪ್ರತಿದಿನ ಅವ್ರನ್ನ ವಾಕ್ಯದಲ್ಲಿ ಬಲಪಡಿಸ್ತಾ ಒಬ್ಬರನ್ನ ಕರ್ಕೊಂಡ್ ಬರ್ತೀವ? ಅಷ್ಟು ಸಾಕು ಅಂತ ಅನ್ಕೊಳ್ಳಿ. ಇನ್ನೊಂದು ವಚನವನ್ನ ನೋಡೋಣ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 11ನೇ ಅಧ್ಯಾಯ 20ನೇ ವಚನ. 11ನೇ ಅಧ್ಯಾಯ 20ನೇ ವಚನ. ಹೌದಾ? ಎಂತದ್ದು ಪ್ರಪಂಚ? ಇವಾಗ ತಾನೇನು ಮಾತಾಡ್ಕೊಂಡ್ವಲ್ವಾ? ಚಪ್ಪಲಿ ಆಶೀರ್ವಾದ ಮಾತಾಡ್ಕೊಂಡ್ವಾ ಇಲ್ವಾ? ಇಲ್ಲಿ ಬರ್ಸಿದಾರ ಸತ್ಯವೇದದಲ್ಲಿ? ನಾವ್ ಇವಾಗ ಮಾತಾಡ್ತಿದೀವಿ ಈ ಮಾತನ್ನ, ನಾವ್ ಇವಾಗ ನೋಡ್ತಿದೀವಿ ನ್ಯೂಸ್ ಅನ್ನ. ದೇವ್ರು ಯಾವಾಗ ಹೇಳಿದ್ದಾರೆ ಸತ್ಯವೇದದಲ್ಲಿ? 2000 ವರ್ಷಗಳ ಹಿಂದೆ. ಮಕ್ಕಳ, ನಿಮಗಿದೆಲ್ಲ ಆಗತ್ತೆ. ಅವಾಗ ಹಿಂಜರಿಬಾರ್ದು, ಅವಾಗ ನೀವು ಹೆದರ್ಕೊಂಬಾರ್ದು. ಅಲ್ಲಿ ಜಾಸ್ತಿ ಜನ ಇದ್ದಾರೆ, ನಿಮ್ ಹತ್ರ ಸತ್ಯವಾಕ್ಯ ಹೇಳ್ಬೇಕಾದ್ರೆ ಕಮ್ಮಿ ಜನ ಬರ್ತಿದ್ದಾರೆ ಅಂತ ಹೇಳಿ ಹಿಂದೆ ನೋಡ್ಬಾರ್ದು. 3 ಜನ ಇದ್ದೀರಾ, 3 ಜನ ಆರಾಧನೆ ಮಾಡ್ತಿದ್ದೀರಾ. ಒಂದು ಮನೆಯಲ್ಲಿ ಸೇರ್ಕೊಂಡು 3 ಜನ ಆರಾಧನೆ ಮಾಡ್ತಿದ್ದೀರಾ ಭಾನುವಾರ.
ಈ ಆರಾಧನೆಯನ್ನ ದೇವರು ದೃಷ್ಟಿ ಇಟ್ಟು ನೋಡ್ತಿದ್ದಾರೆ. ನಿಮ್ಮ ಮೈಂಡ್ ಅಲ್ಲಿ ಇರ್ಬೇಕಾಗಿರುವಂತಹದ್ದು ಏನು? 3 ಜನ ಇದ್ದೀರಾ ಅಂತ ಅನ್ಕೊಳ್ಳಿ. ಆ 3 ಜನ ಇರ್ಬೇಕಾದ್ರೆ ಒಟ್ಟಿಗೆ ಸೇರಿ ಆರಾಧನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಆಗ ನಿಮ್ ಮೈಂಡ್ ಅಲ್ಲಿ ಇರ್ಬೇಕಾಗಿರುವಂತಹದ್ದು ಏನು? ಅಯ್ಯಯ್ಯೋ ಇಷ್ಟು ಜನ ಬಂದಿದಾರಲ್ವಾ, ಏನಿದು, ನಾವು ಸತ್ಯ ತಿಳ್ಕೊಂಡು ಇಷ್ಟೆಲ್ಲ ಎಕ್ಸಾಮ್ ಬರ್ದು ಇಷ್ಟೆಲ್ಲ ಉತ್ತೀರ್ಣರಾಗಿ ವಾಕ್ಯ ಕಲ್ತ್ಕೊಂಡು ಹೇಳ್ಬೇಕಾದ್ರೆ 3 ಜನ ಬಂದಿದ್ದಾರೆ, ಇದನ್ನ ನಾವು ಮಾಡ್ಬೇಕಾ, ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾ ಅಂತ ಅನ್ನಿಸ್ಬಾರ್ದು. ಏನಂತ ಅನ್ನಿಸ್ಬೇಕು? ದೇವರು ಇದನ್ನ ದೃಷ್ಟಿ ಇಟ್ಟು ನೋಡ್ತಿದ್ದಾರೆ. 1,00,000 ಜನ ಎಲ್ಲೋ ಸಭೆಗೆ ಸೇರ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಲ್ಲ ದೇವರ ದೃಷ್ಟಿ. ಎಲ್ಲಿದ್ದಾರೆ? ಎಲ್ಲಿದೆ ದೇವರ ದೃಷ್ಟಿ? ಎಲ್ಲಿದೆ? ನೀವು 3 ಜನ ಸೇರ್ಕೊಂಡು ಸತ್ಯವಾಗಿ ಸತ್ಯವಾದ ವಾಕ್ಯಗಳನ್ನ ಮಾತಾಡ್ಕೊಳ್ತಿದ್ದಾರ, ಅಲ್ಲಿದ್ದಾರೆ ದೇವರು. ಅಲ್ಲಿದೆ ದೇವರ ದೃಷ್ಟಿ. ಯಾಕಂದ್ರೆ ಸತ್ಯವೇದದಲ್ಲಿ ಓದುವಂತಹ ಮಾತಲ್ವಾ, ಮನುಷ್ಯರ ದೃಷ್ಟಿಯಲ್ಲಿ ದೊಡ್ಡದ್ದು ಉತ್ತಮವಾಗಿರುವಂತಹದ್ದು ಅಂತ ಕಾಣಿಸುವಂತಹ ದೇವರ ದೃಷ್ಟಿಯಲ್ಲಿ ಏನೂ ಅಲ್ಲ. ಮನುಷ್ಯರ ದೃಷ್ಟಿಯಲ್ಲಿ ಚಿಕ್ಕದ್ದು, ಕೆಲಸಕ್ಕೆ ಬರದೇ ಇರುವಂತಹದ್ದು ಅಂತ ಕಾಣಿಸುವಂತಹ ದೇವರ ದೃಷ್ಟಿಯಲ್ಲಿ ಅತ್ಯುತ್ತಮವಾಗಿರುವಂತಹದ್ದು, ಬಹಳ ದೊಡ್ಡದ್ದು, ಮೆಚ್ಚುಗೆ ಆಗಿರುವಂತಹದ್ದು. ಹೌದಲ್ವಾ? ಅನ್ಕೊಳ್ತೀರಾ? ಇನ್ ಮುಂದೆ 3 ಜನ ಸೇರಿದಿರಾ ಅಂತ ಅನ್ಕೊಳ್ಳಿ, 4 ಜನ ಬರ್ತಾರೋ ಒಂದೊಂದಿನ ಸಂಡೆ, ಅವಾಗ ಏನಂತೀರಾ? ನಿಲ್ಲಿಸ್ಬಿಡೋಣ ಬ್ರದರ್, ಆರಾಧನೆ ಯಾಕೋ ಜನ ಬರ್ತಿಲ್ಲ, ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಅಂತ ಅಂತೀರಾ? ಮಾಡ್ಕೊಂಡು ಹೋಗ್ತೀರಾ? ನೀವು 3 ಜನ ಬಂದ್ರೆ 3 ಜನ ಸೇರಿದ್ರೆ ನೀವು ಬಾಧೆ ಪಡ್ತಿದ್ದೀರಾ. ಸತ್ಯವೇದದಲ್ಲಿ ಪೌಲನೆಲ್ಲ ಒಬ್ಬೊಬ್ಬರಿಗೆ ಕೂರಿಸ್ಕೊಂಡು ವಾಕ್ಯ ಹೇಳಿದ್ದಾರೆ ಗೊತ್ತಾ? ಪೌಲನಿಗಿಂತ ದೊಡ್ಡ ಪ್ರಸಂಗಿಕರ ನಾವೆಲ್ಲ? ಅಪೊಸ್ತಲರಿಗಿಂತ ದೊಡ್ಡ ಪ್ರಸಂಗಿಕರ ನಾವೆಲ್ಲ ಇಲ್ಲ. ಒಬ್ಬೊಬ್ಬರನ್ನ ಕೂರಿಸ್ಕೊಂಡು ವಾಕ್ಯ ಹೇಳಿದ್ದಾರೆ. ಇಬ್ಬಿಬ್ಬರನ್ನ ಕೂರಿಸ್ಕೊಂಡು ಒಂದು ಮನೆಗಳಲ್ಲಿ, ಚಿಕ್ಕ ಚಿಕ್ಕ ಮನೆಗಳಲ್ಲಿ ಕೂರಿಸ್ಕೊಂಡು ವಾಕ್ಯ ಹೇಳಿದ್ದಾರೆ. ಯಾಕಂದ್ರೆ ಒಬ್ರು ಬಂದ್ರೆ ಸಾಕಲ್ವಾ? ಒಬ್ಬರನ್ನ ಕರ್ಕೊಂಡ್ ಬರುವಂತಹದ್ದೇ ಕಷ್ಟ, ಇನ್ನು 10 ಜನರನ್ನ ಕರ್ಕೊಂಡ್ ಬರುವಂತಹದ್ದು ಎಲ್ಲಿ? ಅಪೊಸ್ತಲರೆಲ್ಲ ಮನೆಗಳಲ್ಲಿ ಸೇರಿಕೊಂಡು ಮನೆಗಳಲ್ಲಿ ರೊಟ್ಟಿ ಮುರಿತಿದ್ರು ಅನ್ನುವಂತಹ ವಚನಗಳನ್ನ ನೀವು ಓದ್ಕೊಳ್ತೀರಾ ಅಲ್ವಾ? ಆ ರೀತಿ ಪೌಲನೆಲ್ಲ ಬೇರೆ ಬೇರೆ ಮನೆಗಳಲ್ಲಿ ಪರ್ಮಿಷನ್ ಗಳನ್ನ ತಗೊಂಡು ಇನ್ನೊಂದು ಊರಿಗೆ ಹೋಗಿ, ಅಲ್ಲಿ ಹೋಗಿ ಚಿಕ್ಕ ಚಿಕ್ಕ ಮನೆಗಳಲ್ಲಿ 2 3 ಒಂದು ಕುಟುಂಬವನ್ನು ಕೂರಿಸ್ಕೊಂಡು ವಾಕ್ಯ ಹೇಳಿದ್ದಾರೆ. ಅವರೇ ಹೇಳಿರ್ಬೇಕಾದ್ರೆ ನಾವೇನಕ್ಕೋಸ್ಕರ ನಾಚ್ಕೋಬೇಕು ಕಮ್ಮಿ ಜನ ಸೇರಿದಾಗ? ಹೌದಾ ಇಲ್ವಾ? ಇಲ್ಲಿ ವಾಕ್ಯ ಹೇಳ್ತಿರ್ಬೇಕಾದ್ರೆ ಸುಮಾರು ಒಂದು 50 ಜನ ಇದ್ದಾರೆ. ಈ ವಾಕ್ಯ ಹೇಳ್ಬೇಕಾದ್ರೆ 50 ಜನ ಇದ್ದಾರೆ. ಓಕೆ. ಈಗ 50 ಜನರ ಮುಂದೆ ನೀವು ವಾಕ್ಯ ಹೇಳಿರ್ತೀರಾ. ನಾಳೆ ನಿಮ್ಮ ಊರುಗಳಿಗೆ ಮನೆಗಳಿಗೆ ಹೋಗ್ತೀರಾ. ಅಲ್ಲಿ 2 ಬರ್ತಾರೆ ಅಂತ ಅನ್ಕೊಳ್ಳಿ, 2-3 ಜನ ಬಂದ್ರು ಅಂತ ಅನ್ಕೊಳ್ಳಿ. 50 ಜನರ ಮುಂದೆ ವಾಕ್ಯ ಹೇಳ್ದವ್ನು ನಾನು 3 ವಾಕ್ಯ ಹೇಳ್ಬೇಕಾ ಅಂತೀರಾ? ಅಂತೀವ ನಾವು? 50 ಜನರಿಗೆ ವಾಕ್ಯ ಹೇಳ್ದವ್ರು ನಾವು 100 ಜನಕ್ಕೆ 200 ಜನಕ್ಕೆ ವಾಕ್ಯ ಹೇಳ್ದವ್ರು ಸೆಮಿನಾರ್ ಅಲ್ಲಿ. ಇವಾಗ 2-3 ಜನಕ್ಕೆ ವಾಕ್ಯ ಹೇಳ್ಬೇಕಾ ಅನ್ನುವಂತಹ ಮನಸ್ಥಿತಿ ಬರುತ್ತೆ ನಮ್ಮ ಮೈಂಡ್ಗೆ. ದೇವ್ರು ನೀಟಾಗಿ ಎಲ್ಲಿಗೆ ಇಳಿಸ್ತಾರೆ ಗೊತ್ತಾ? ಮೈಂಡ್ ಸೆಟ್ ಒಂದ್ಸರಿ ಬಂದ್ರೆ ದೇವ್ರಿಗೆ ಎಲ್ಲಿಗೆ ಇಳಿಸ್ತಾರೆ ಗೊತ್ತಾ ನಮ್ಮನ್ನ? ಮತ್ತೆ ಯಾವತ್ತು ಎದ್ದೇಳ್ಬಾರ್ದು ಆ ತರ ಹೊಡಿತಾರೆ ದೇವ್ರು. ನಮ್ಮ ಮೈಂಡ್ ಅಲ್ಲಿ ಇರ್ಬೇಕಾಗಿರುವಂತಹದ್ದು ಒಂದ್ ಆತ್ಮವನ್ನ ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ಆಗತ್ತಾ? ಅಷ್ಟೇ ನಾವು ಯೋಚನೆ ಮಾಡ್ಬೇಕಾಗಿರುವಂತಹದ್ದೆಲ್ಲ ಅಷ್ಟೇ. 200 ಜನಕ್ಕೆ ವಾಕ್ಯ ಹೇಳಿದೀವಿ ಸೆಮಿನಾರ್ ಅಲ್ಲಿ, ಇವಾಗ 2 ವಾಕ್ಯ ಹೇಳ್ಬೇಕಾ ಅನ್ನುವಂತಹದ್ದಲ್ಲ. ದೇವರು ನಮ್ಮ ಮನಸ್ಥಿತಿಯನ್ನ ನೋಡ್ತಿದ್ದಾರೆ, ನಾವು ಆಲೋಚನೆ ಮಾಡುವಂತಹ ವಿಧಾನವನ್ನ ನೋಡ್ತಿದ್ದಾರೆ. ಹೌದಾ ಇಲ್ವಾ? ಹೆಂಗ್ ಆಲೋಚನೆ ಮಾಡ್ತಾರೆ? ನನ್ನ ಮಗನಿಗೆ 3 ಜನಕ್ಕೂ ವಾಕ್ಯ ಹೇಳಲಿಕ್ಕೆ ಚಾನ್ಸ್ ಕೊಟ್ಟು ನೋಡ್ತೇನೆ, ನನ್ನ ಮಗನಿಗೆ 2 ವಾಕ್ಯ ಹೇಳಲಿಕ್ಕೆ ಚಾನ್ಸ್ ಕೊಟ್ಟು ನೋಡ್ತೇನೆ. 2 ಕಡೆ ಒಂದೇ ತರ ಹೇಳ್ತಾನ? 2 ಕಡೆ ಒಂದೇ ಆಸಕ್ತಿಯಿಂದ ಹೇಳ್ತಾನ? ಅಥವಾ ಅರ್ಧ ಪ್ರಸಂಗ ಹೇಳಿ ಸುಮ್ನೆ ಆಗೋಗ್ತಾನ? 2 ಇರ್ಬೇಕಾದ್ರೆ 200 ಜನ ಇರ್ಬೇಕಾದ್ರೆ ಪೂರ್ತಿ ಪ್ರಸಂಗ ಹೇಳ್ದ, 2 ಇರ್ಬೇಕಾದ್ರೆ ಅರ್ಧ ಪ್ರಸಂಗ ಹೇಳಿ ಸುಮ್ನೆ ಆಗೋಗ್ತಾನ? ಇಂಟ್ರೆಸ್ಟ್ ಇಲ್ದೆ ಮಾಡ್ತಾನ? 200 ಜನ ಇರ್ಬೇಕಾದ್ರೆ ಎಷ್ಟು ಇಂಟ್ರೆಸ್ಟ್ ಆಗಿ ತಗೊಂತಿರೋ ಸೆಮಿನಾರ್ ಅಲ್ಲಿ ವಾಕ್ಯ ಹೇಳ್ಬೇಕಾದ್ರೆ, ಅದೇ ಆಸಕ್ತಿ ಅದೇ ಹಂಬಲ ಎಲ್ಲೂ ಇರ್ಬೇಕು, 2 ವಾಕ್ಯ ಹೇಳ್ಬೇಕಾದ್ರೂ ಇರ್ಬೇಕು. ದೇವರು ನಮ್ಮ ಮನಸ್ಥಿತಿಯನ್ನು ಹೌದಾ? ಈಗ ಓದಂತಹ ವಚನವನ್ನ ಮ್ಯೂಟ್ ಮಾಡ್ಕೊಳ್ಳಿ. ಒಬ್ಬನು ನಿಮ್ಮನ್ನು ತನಗೆ ವಶ ಮಾಡಿಕೊಂಡರು, ಒಬ್ಬನು ನಿಮ್ಮನ್ನು ನುಂಗಿಬಿಟ್ಟರು, ಒಬ್ಬನು ನಿಮ್ಮನ್ನು ಮರಳುಗೊಳಿಸಿ ಹಿಡಿದರು, ಒಬ್ಬರು ತನ್ನನ್ನು ಹೆಚ್ಚಿಸಿಕೊಂಡರು, ಒಬ್ಬನು ನಿಮ್ಮ ಮುಖದ ಮೇಲೆ ಹೊಡೆದರೂ ಸಹಿಸಿಕೊಳ್ಳುತ್ತೀರಲ್ಲ. ಎಲ್ಲ ಮಾಡಿದ್ರು ಸುಮ್ಮನೆ ಇರ್ತೀರಲ್ಲ? ಸತ್ಯ ಹೇಳಿದ್ರೆ ಮಾತ್ರ ಯಾಕೆ ನೀವು ಬೇಕರಾಡ್ತೀರಾ ಅಂತಿದ್ದಾರೆ ಇಲ್ಲಿ ಯೇಸು ಕ್ರಿಸ್ತರು. ಹೌದಾ? ಇಲ್ಲಿ ಸತ್ಯವೇದದಲ್ಲಿ ಬರೆದಿರುವಂತಹ ಮಾತು, ಕ್ಷಮಿಸಿ, ಕೊರಿಂಥದವರಿಗೆ ಬರೆದ ಪತ್ರಿಕೆ, ಪೌಲನು ಕೇಳ್ತಿರುವಂತಹ ಪ್ರಶ್ನೆ ಏನಂತ ಕೇಳ್ತಾರೆ? ಅಷ್ಟೊಂದು ಮೋಸ ಮಾಡ್ತಿರ್ಬೇಕಾದ್ರೆ ನಿಮ್ ಮುಖದ ಮೇಲೆ ಹೊಡಿತಾರೆ, ನಿಮಗ್ ಚೀ ಅಂತಾರೆ, ಉಗುಳ್ತಾರೆ ನಿಮಗೆ. ಹೌದಾ?
ಅಷ್ಟು ಮಾಡಿದ್ರು ಸಹ ಒಪ್ಕೊಳ್ತೀರಲ್ಲ ನೀವು? ಅಷ್ಟೊಂದು ಲಕ್ಷ ಜನ ಸೇರ್ತೀರಾ ಅಲ್ವಾ? ಒಳ್ಳೇದು ನಮ್ಮ ಹತ್ರ ಹೇಳಿದ್ರೆ ಮಾತ್ರ ಏನಕ್ಕೋಸ್ಕರ ನಿಮಗ್ ದ್ವೇಷ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ಪ್ರಪಂಚ ಇರುವಂತಹದ್ದು ಹಿಂಗೇನಾ? ಕೆಟ್ಟದ್ದು ಹೇಳಿದ್ರೆ ಜೈ, ಕೆಟ್ಟದ್ದು ಹೇಳಿದ್ರೆ ಸೂಪರ್ ಪ್ರಪಂಚಕ್ಕೆ. ಅವ್ರನ್ನ ಬೇಕು, ಅವ್ರನ್ನ ಹೊಡೆಯುವಂತವ್ರು ಬೇಕು, ಅವ್ರನ್ನ ಅಧೀನರನ್ನಾಗಿ ಮಾಡ್ಕೊಳ್ಳುವಂತವ್ರು ಬೇಕು. ನಿಜನಾ? ಇನ್ನೊಂದು ಚೆನ್ನಾಗಿರುವಂತ ಎಕ್ಸಾಂಪಲ್ ನಮ್ಮ ಸುತ್ತಮುತ್ತ ಇರುವಂತ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಒಂದಷ್ಟು ಕಾಲದ ಹಿಂದೆ ಆಂಧ್ರ ಪ್ರದೇಶಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಆಳ್ವಿಕೆ ಮಾಡ್ತಿತ್ತು. ರಾಜಕೀಯ ಪಕ್ಷ ಆಳ್ವಿಕೆ ಮಾಡ್ತಿತ್ತು. ಆ ರಾಜಕೀಯ ಪಕ್ಷದ ನಾಯಕ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನು, ನಮ್ಮ ರಾಜ್ಯದಲ್ಲಿ ಈ ಕುಡಿತದ ಚಟಕ್ಕೆ ಸಿಲುಕಿ, ಕುಡಿತದ ಚಟಕ್ಕೆ ಡ್ರಿಂಕ್ಸ್ ಮಾಡುವಂತವರು, ಕುಡುಕರ ಸಂಖ್ಯೆ ಜಾಸ್ತಿ ಆಗೋಗಿದೆ. ಅದಕ್ಕೋಸ್ಕರ ಈ ಕುಡಿತದಿಂದ ಸುಮಾರು ಕುಟುಂಬಗಳು ಹಾಳಾಗೋಗ್ತಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಮದ್ಯಪಾನ ಮಾರಾಟವನ್ನ ಇಡೀ ರಾಜ್ಯದಲ್ಲಿ, ಆಂಧ್ರ ಪ್ರದೇಶ ಪೂರ್ತಿ ಇಡೀ ರಾಜ್ಯದಲ್ಲಿ ನಿಷೇಧ ಮಾಡಬೇಕು. ಎಲ್ಲೂ ಸಹ ಮದ್ಯಪಾನದ ಮಾರಾಟ ಆಗಬಾರದು ಅನ್ನುವಂತಹ ಕಾಯ್ದೆ ತಗೊಂಬಂತು ಆ ಸರ್ಕಾರ. ಹೌದಾ? ಈಗ ಕಾಯ್ದೆ ತಗೊಂಡ್ ಬಂದ್ಮೇಲೆ ಯಾರ್ಯಾರಿಗೆ ಅನುಕೂಲ ಆಗುತ್ತೆ? ಎಲ್ರಿಗೂ ಅನುಕೂಲ ಆಗುತ್ತಲ್ವಾ? ಎಷ್ಟು ಕುಟುಂಬಗಳು ಸರಿ ಹೋಗುತ್ತೆ, ಎಷ್ಟು ಕುಟುಂಬಗಳು ಉದ್ಧಾರವಾಗ್ಲಿಕ್ಕೆ ಶುರು ಆಗುತ್ತೆ, ಮಕ್ಕಳಿಗೆ ಸರಿಯಾದ ಟೈಮಲ್ಲಿ ಫೀಸ್ ಕಟ್ತಾರೆ, ಮನೆಗೆ ಸರಿಯಾದ ಟೈಮ್ಗೆ ರೇಷನ್ ತಂದು ಹಾಕ್ತಾರೆ. ಇಷ್ಟ ಬಂದಂತೆ ಖರ್ಚು ಮಾಡೋದಿಲ್ಲ, ಇಷ್ಟ ಬಂದಂತೆ ಕುಡಿತದ ಚಟದಿಂದ ಕೆಲ್ಸಕ್ಕೆ ಹೋಗದೆ ಇರೋದಿಲ್ಲ. ಹೌದಾ ಇಲ್ವಾ? ಇದೆಲ್ಲ ಸುಧಾರಣೆ ಆಗುತ್ತಾ? ನೆಕ್ಸ್ಟ್ ಎಲೆಕ್ಷನ್ ಬಂತು ಪ್ರಿಯರೇ, ಇನ್ನು ಒಂದೂವರೆ ವರ್ಷಕ್ಕೆ ಈ ಕಾಯ್ದೆ ತಗೊಂಡ್ ಬಂದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತಲ್ವಾ? ಆ ಎಲೆಕ್ಷನ್ ಬಂತು. ಈಗ ಈ ಪೊಲಿಟಿಕಲ್ ಪಾರ್ಟಿ ಯಾರು ಮದ್ಯಪಾನವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದಾರೋ, ಈ ಪಾರ್ಟಿಯನ್ನ ಗೆಲ್ಲಿಸ್ಬೇಕಾ ಸೋಲಿಸ್ಬೇಕಾ? ಗೆಲ್ಲಿಸ್ಬೇಕಾ ಇಲ್ವಾ? ಏನ್ ಮಾಡಿದ್ರು ಗೊತ್ತಾ? ಲೀಡಿಂಗ್ ಅಲ್ಲಿ ಸೋಲ್ಸಿದ್ರು. ಲೀಡಿಂಗ್ ಅಲ್ಲಿ ಗೆಲ್ಸುವಂತಹದ್ದಲ್ಲ, ಏನ್ ಮಾಡಿಸಿದ್ರು? ಲೀಡಿಂಗ್ ಅಲ್ಲಿ ಜನ ಎಲ್ಲ ಓಟ್ ಹಾಕಿ, ಆಪೋಸಿಟ್ ಪಾರ್ಟಿಗೆ ಓಟ್ ಹಾಕಿ ಸೋಲ್ಸಿದ್ರು. ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ಏನ್ ಅರ್ಥ ಆಯ್ತು? ಒಳ್ಳೇದ್ ಮಾಡಿದ್ರೆ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರ? ಇಲ್ಲ, ನಮ್ಮ ಕುಟುಂಬಗಳು ಅದೇ ತರ ಇರ್ಬೇಕು, ಮೊದಲ ತರ ಕುಡ್ಕೊಂಡು ನಮ್ಮ ಯಜಮಾನ್ರು ರಸ್ತೆನೂ ಅಳತೆ ಮಾಡ್ತಾ, ಆ ಕಡೆ ಹೋಗುವಂತಹದ್ದು, ಆ ಕಡೆಯಿಂದ ಈ ಕಡೆ ಬರುವಂತಹದ್ದು, ಈ ಕಡೆಯಿಂದ ಆ ಕಡೆ ಹೋಗುವಂತಹದ್ದು, ಆ ಕಡೆಯಿಂದ ಈ ಕಡೆ ಬರುವಂತಹದ್ದು, ಈ ತರ ಬರಬೇಕು ನಮ್ಮ ಯಜಮಾನ್ರು ನಮ್ಮ ಮನೆಗೆ ಅಂತ ಹೆಂಡತಿ. ಹೌದಾ? ಕುಡ್ದು ಬಂದು ಹೊಡಿಬೇಕು ಅಂತ. ಅಟ್ಲೀಸ್ಟ್ ಹೆಂಡತಿಯರ ಓಟ್ ಬಿತ್ತಿದ್ರೆ ಗೆದ್ಬಿಡ್ತಾ ಇದ್ರು ಆ ಪೊಲಿಟಿಕಲ್ ಪಾರ್ಟಿ. ಹೆಂಡತಿಯರೆಲ್ಲರೂ ಸಹ ಇಲ್ಲ ನಮ್ಮ ಮನೆಗಳು ಸರಿ ಹೋಗಿದೆ ಅಂತ ಹೇಳಿ ಬರೀ ಲೇಡೀಸ್ ಓಟ್ ಹಾಕಿದ್ರೆ ಗೆದ್ಬಿಡ್ತಿತ್ತು ಆ ಪೊಲಿಟಿಕಲ್ ಪಾರ್ಟಿ. ಅದು ಆಗಿಲ್ಲ, ಯಾಕೋ ಗೊತ್ತಿಲ್ಲ. ಯಾಕೆ? ನಮಗಂತವರೇ ಬೇಕು, ರಾಕ್ಷಸರು ಬೇಕು, ನಮ್ಮನ್ನು ಆಳ್ವಿಕೆ ಮಾಡುವಂತಹ ರಾಕ್ಷಸರು ಬೇಕು. ಇಲ್ಲೂ ಅಷ್ಟೇ, ನೀವು ನೋಡ್ತಿರುವಂತಹದ್ದು ಭಾರತ ದೇಶದಲ್ಲಿ ಏನಾಗ್ತಿದೆಯೋ ಅದೇ ನಡೀತಿರುವಂತಹದ್ದು, ಈ ಕಾಲದಲ್ಲೂ ನಡೀತಿರುವಂತಹದ್ದು ಅದೇ. ಎಂತವ್ರು ಬೇಕು ನಮಗೆ? ನಮ್ಗೆ ಉದ್ಯೋಗ ಕೊಡುವಂತವ್ರು ಬೇಡ, ನಮಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡುವಂತವ್ರು ಬೇಡ, ನಮ್ಗೆ ನಮ್ಮನ್ನ ಆಳ್ವಿಕೆ ಮಾಡುವಂತವ್ರು ಅಂತವ್ರು ಬೇಡ. ನಮ್ಗೆ ಸರಿಯಾಗಿ ನೀರು, ರೋಡು, ರಸ್ತೆಗಳು ಇದನ್ನೆಲ್ಲ ಹಾಕುವಂತವ್ರು ಬೇಡ. ಎಂತವ್ರು ಬೇಕು ನಮಗೆ? ಸ್ಟ್ಯಾಚ್ಯೂಗಳನ್ನ ಕಟ್ಟುವಂತವ್ರು ಬೇಕು ನಮಗೆ. ಸ್ಟ್ಯಾಚ್ಯೂಗಳಿಗೆ 3,000 4,000 ಕೋಟಿಗಳು ಸುರಿಯುವಂತವ್ರು ಬೇಕು. ನಮ್ಮ ದುಡ್ಡನ್ನ, ನಾವು ಟ್ಯಾಕ್ಸ್ ಕಟ್ಟಿರುವಂತಹ ದುಡ್ಡನ್ನ ಸ್ಟ್ಯಾಚ್ಯೂಗಳಿಗೆ, ದೇವಸ್ಥಾನಗಳಿಗೆ 3,000 ಕೋಟಿ ಖರ್ಚು ಮಾಡುವಂತವ್ರು ಬೇಕು ನಮಗೆ. ಮತ್ತೆ ಈ ಧರ್ಮದ ವಿಚಾರದಲ್ಲಿ ಜಗಳ ಎಬ್ಬರಿಸುವಂತವ್ರು ಬೇಕು ನಮಗೆ. ಅಂತವ್ರೇ ಬೇಕು ನಮಗೆ. ಅಂತವ್ರು ನೋಟ್ ಹಾಕೊಂಡೆ ಅಲ್ವಾ ಗೆಲ್ಲಿಸ್ಕೊಳ್ತಿರುವಂತಹದ್ದು. ನಮ್ಮ ಪಾರ್ಟಿಯನ್ನು ಸ್ಪೆಸಿಫೈ ಮಾಡುವಂತ ಅವಶ್ಯಕತೆ ಇಲ್ಲ. ಇದೆ ಅಲ್ವಾ ಪ್ರಪಂಚದ ಪರಿಸ್ಥಿತಿ. ಅದಕ್ಕೆ ಸತ್ಯವೇದದಲ್ಲಿ 2,000 ವರ್ಷಗಳ ಹಿಂದೆ ಏನ್ ಹೇಳಿದ್ದಾರೆ? ನಿಮ್ಮನ್ನ ಒಬ್ರು ಉಗುಳ್ತಾರೆ, ನಿಮ್ಮನ್ನ ಒಬ್ರು ಹೊಡಿತಾರೆ, ನಿಮ್ ಮುಖದ ಮೇಲೆ ಹೊಡಿತಾರೆ. ಹೌದಾ? ಅಂತವ್ರನ್ನ ಏನ್ ಮಾಡ್ತೀರಾ ನೀವು? ಭುಜದ ಮೇಲೆ ಎತ್ಕೊಂಡು, ಹೌದಾ, ಮೆರವಣಿಗೆ ಮಾಡ್ತಾ ಹೂನಾರ ಹಾಕಿ ತಿರುಗಾಡಿಸ್ತೀರಾ. ಸತ್ಯ ಹೇಳುವಂತವ್ರನ್ನ ಏನ್ ಮಾಡ್ತೀರಾ? ಕಾಲ ಕೆಳಗೆ ತುಳಿತೀರಾ ಅಲ್ವಾ? ಯಾಕೆ ವ್ಯತ್ಯಾಸ? ಯಾಕೆ ವ್ಯತ್ಯಾಸ? ನಮಗ ಅರ್ಥ ಆಗ್ಲಿಕ್ಕೋಸ್ಕರ ಪ್ರಶ್ನೆ ಮಾಡಿರುವಂತಹದ್ದು. ಪ್ರಪಂಚ ಹಿಂಗೆ ಇದೆ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ಪ್ರಶ್ನೆ ಮಾಡಿರುವಂತಹದ್ದು. ಇನ್ನೊಂದೇ ಒಂದ್ಸರಿ ಓದೋಣ ವಚನವನ್ನು. ಹ್ಮ್ 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 ಒಬ್ಬನು ನಿಮ್ಮನ್ನು ತನಗೆ ವಶ ಮಾಡಿಕೊಂಡರು, ಒಬ್ಬನು ನಿಮ್ಮನ್ನು ನುಂಗಿಬಿಟ್ಟರು, ಒಬ್ಬನು ನಿಮ್ಮನ್ನು ಮರಳುಗೊಳಿಸಿದರು. ಒಬ್ಬನು ತನ್ನನ್ನು ಹೆಚ್ಚಿಸಿಕೊಂಡರು, ಒಬ್ಬನು ನಿಮ್ಮ ಮುಖದ ಮೇಲೆ ಹೊಡೆದರು, ಸಹಿಸಿಕೊಳ್ಳುತ್ತೀರಲ್ಲ. ಹಿಂಗೆ ಪ್ರಪಂಚ ಇರುವಂತಹದ್ದು ಪ್ರಿಯರೇ. ಈ ಕ್ಷಣದಿಂದ ನೀವು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು ಒಂದೇ, ಪ್ರಪಂಚ ಇರುವಂತಹದ್ದು ಹಿಂಗೆ. ನೀವ್ ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಬದುಕುವಂತ ಅವಶ್ಯಕತೆ ಇಲ್ಲ. ನೀವ್ ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ, ಇಷ್ಟಪಡಿಸ್ಲಿಕ್ಕೋಸ್ಕರ ಪ್ರಸಂಗಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತಿರುವಂತ ಸತ್ಯವನ್ನ ಸಂದರ್ಭಾನುಸಾರವಾಗಿ, ಸಿಚುವೇಶನ್ ಅನ್ನು ನೋಡಿ ಹೇಳ್ತಾ ಹೋಗಿ ಅಷ್ಟೇ. ಏನರ್ಥ ಸಂದರ್ಭಾನುಸಾರವಾಗಿ ಅಂದ್ರೆ? ನಮ್ಗೆ ಅರ್ಥ ಆಯ್ತಾ? ನಿಮಗೆ ಗೊತ್ತಿರುವಂತಹ ವಾಕ್ಯವನ್ನ ಹೇಗೆ ಹೇಳ್ಬೇಕು? ಒಂದು ಹಳ್ಳಿ ಇದೆ ಅಂತ ಅನ್ಕೊಳ್ಳಿ. ಆ ಹಳ್ಳಿಯಲ್ಲಿ ಯೇಸು ಕ್ರಿಸ್ತರಂದ್ರೆ ಯಾರು ಅಂತ ಗೊತ್ತಿಲ್ಲ.
ಓಕೆ. ಯೇಸು ಕ್ರಿಸ್ತರು ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ವಾಕ್ಯ ಹೇಳಲಿಕ್ಕೆ ನಿಮಗೆ ಚಾನ್ಸ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಇವಾಗ ಎಂತ ವಾಕ್ಯ ಹೇಳ್ಬೇಕು? 6, 6, 6 ಅಂತ ಹೇಳಿದ್ರೆ ಏನು ಅಂತ ನಿಮಗೆ ಗೊತ್ತಾ? ಅಂತ ಟಾಪಿಕ್ ಅನ್ನ ಮಾತಾಡ್ತೀರಾ ಅಲ್ಲ ಹೋಗಿ? ಏನ್ ಮಾತಾಡ್ತೀರಾ? ಹ? ತಂದೆ ಮಗ ಪರಿಶುದ್ಧಾತ್ಮರು ಮೂವರ ಒಬ್ಬರ ಇದು ಮಾತಾಡ್ತೀರಾ? ಅವ್ರಿಗೆ ಯೇಸು ಕ್ರಿಸ್ತರಂದ್ರೆ ಯಾರು ಅಂತ ಗೊತ್ತಿಲ್ಲ, ದೇವರಂದ್ರೆ ಯಾರು ಅಂತ ಗೊತ್ತಿಲ್ಲ. ಸಂದರ್ಭಾನುಸಾರವಾಗಿ ನಾನು ಅದಕ್ಕೆ ಹೇಳಿದ್ದು, ಸಂದರ್ಭಾನುಸಾರವಾಗಿ ಯೋಚನೆ ಮಾಡಿ ವಿವೇಕಪೂರ್ವಕವಾಗಿ ಆ ಸಿಚುವೇಶನ್ಗೆ ಯಾವ್ದು ಬೇಕು ತಪ್ಪು ಹೇಳ್ಬಾರ್ದು. ಆಮೇಲೆ ಸಿಚುವೇಶನ್ ಟರ್ನ್ ಮಾಡ್ಕೊಂಡು ಸತ್ಯನೇ, ನಿಮಗೆ ಗೊತ್ತಿರುವಂತಹ ಸತ್ಯನೇ, ನಿಮಗೆ ಗೊತ್ತಿರುವಂತಹ ಸತ್ಯದಲ್ಲಿ ಒಂದು ದೊಡ್ಡ ಪುಟ್ಟಿ ನಿಮ್ಮ ಹತ್ರ ಇದೆ, ದೊಡ್ಡ ಬ್ಯಾಸ್ಕೆಟ್ ನಿಮ್ಮ ಹತ್ರ ಇದೆ ಅಂತ ಅನ್ಕೊಳ್ಳಿ. ಆ ಬುಟ್ಟಿಯಿಂದ ಯಾವ್ದನ್ನ ತಗೋಬೇಕು, ಆ ಸಿಚುವೇಶನ್ಗೆ ಸಂಬಂಧಪಟ್ಟಂತೆ, ಆ ಸಿಚುವೇಶನ್ಗೆ ತಕ್ಕಂತೆ ಯಾವದನ್ನ ಮೇಲೆತ್ತಿ ತಗೋಬೇಕು, ಅದನ್ನ ನೀವು ಡಿಸೈಡ್ ಮಾಡಬೇಕು. ನಿಮಗೆ ಗೊತ್ತಿರುವಂತಹ ಸತ್ಯದಲ್ಲಿ ಅಷ್ಟೊಂದಿದೆ ಅಂತ ಹೇಳಿದ್ರೆ ಪ್ರಸಂಗಗಳು, ಯಾವ ಪ್ರಸಂಗವನ್ನ ತೆಗಿಬೇಕು ಸಂದರ್ಭಾನುಸಾರವಾಗಿ ಅದನ್ನ ಯೋಚನೆ ಮಾಡ್ತಾ ಮುಂದೆ ಹೋಗ್ತಿರ್ಬೇಕು. ನೀವು ಕುಗ್ಗುವಂತ ಅವಶ್ಯಕತೆ ಇಲ್ಲ. ಈ ಪ್ರಸಂಗವನ್ನ ಕೇಳಿ ಸೋತೋಗುವಂತ ಅವಶ್ಯಕತೆ, ಓ ಪ್ರಪಂಚ ಹಿಂಗೆ ಅಂತ ಇರುವಂತಹ ಬೇಡ ಬಿಡಿ ಬ್ರದರ್, ನಾವು ಸೇವೆಗೆ ಬರೋದಿಲ್ಲ, ಏನೂ ಇಲ್ಲ, ಆರಾಮಾಗಿ ವ್ಯವಸಾಯ ಮಾಡ್ಕೊಂಡು ಬೇರೆ ಕೆಲಸಗಳಿದೆ ಸಾಕಷ್ಟು ನಮ್ಮ ಊರ್ ಕಡೆ, ಅದನ್ನ ನೋಡ್ಕೊಂಡು ಇದ್ಬಿಡ್ತೀವಿ ಅನ್ನುವಂತಹದ್ದಲ್ಲ ಉದ್ದೇಶ. ಈ ಪ್ರಸಂಗದ ಉದ್ದೇಶ, ನಿಮ್ಮನ್ನು ಇಷ್ಟಪಡುವಂತವ್ರು ಇರ್ತಾರೆ ಪ್ರಪಂಚದಲ್ಲಿ, ನೀವು ಹೇಳುವಂತಹ ವಾಕ್ಯವನ್ನ ಇಷ್ಟಪಟ್ಟು ನಿಮ್ಮನ್ನ ಸನ್ಮಾನ ಮಾಡುವಂತವ್ರು ಇರ್ತಾರೆ. ಯಾಕೆಂದ್ರೆ ಅವ್ರ ಮಾತು ನಮಗೆ ನೆನಪಿಗೆ ಬರದೇ ಇರುವಂತಹ ಕಾರಣದಿಂದ, ನಿಮ್ಮನ್ನ ಯಾರು ದ್ವೇಷ ಮಾಡ್ತಾರೆ, ನಿಮ್ಮನ್ನ ಯಾರು ದೆವ್ವ ಹಿಡಿದವರು, ಯಾರು ಮೋಸಗಾರರು ಅಂತಾರೆ, ಅವ್ರ ಮಾತೆ ಮತ್ತೆ ಮತ್ತೆ ನಮಗೆ ನೆನಪು ಬರೋದ್ರಿಂದ ಇದನ್ನ ಹೇಳ್ತಿರುವಂತಹದ್ದು. ಓಕೆ, ಕುಗ್ಗೋಗ್ತೀವ, ಹಿಂದೆ ಹೊರಟೋಗ್ತೀವ, ಓಡೋಗ್ತೀವ, ನೀವು ನಂಬಿರುವಂತಹ ಸತ್ಯವನ್ನ ಹಿಡಿದು ಸತ್ಯವನ್ನ ಬಿಟ್ಟು ಓಡೋಗ್ತೀವ, ಇರ್ತೀವ ದೃಢವಾಗಿ? ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ನಿಮ್ಮನ್ನ ಮೋಸಗಾರರು ಅಂತ ಹೇಳಿದಂತವ್ರು, ನಿಮ್ಮನ್ನ ದ್ವೇಷಿಸಿದಂತವ್ರು ಯಾರನ್ನೂ ದ್ವೇಷಿಸಿದ ಹಂಗೆ ಯೇಸು ಕ್ರಿಸ್ತರನ್ನ ಮುಂಚೆನೆ ಒಂದ್ಸಾರಿ ದ್ವೇಷಿಸಿದ್ರ? ನಿಮ್ಮನ್ನ ಈಗ ದ್ವೇಷ ಮಾಡ್ತಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತರನ್ನ ಅವತ್ತೇ ದ್ವೇಷಿಸಿದ್ರ? ಇನ್ನೊಂದನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮನ್ನ ದ್ವೇಷ ಮಾಡ್ತಿದ್ದಾರೆ ಅಂದ್ರೆ ಆಟೋಮ್ಯಾಟಿಕ್ ಆಗಿ ನೀವು ನಂಬಿರುವಂತಹ ಸರ್ವಶಕ್ತನಾಗಿರುವಂತಹ ದೇವರನ್ನ ದ್ವೇಷ ಮಾಡ್ತಿದ್ದಾರೆ. ಇವರೆಲ್ಲ ಉತ್ತರ ಕೊಡ್ಬೇಕು. ಇವಾಗ ನಿಮ್ಮನ್ನೇನೋ ಬೈದಿರ್ಬೋದು, ಇವಾಗ ನೀವು ಹೇಳಿರುವಂತ ಸುವಾರ್ತೆಯನ್ನ ಕೇಳದೆ ನಿಮ್ಮನ್ನ ಅವಮಾನ ಮಾಡಿ ಹೊರಗಡೆ ಕಳ್ಸಿರ್ಬಹುದು. ಇವರೆಲ್ಲ ಉತ್ತರ ಕೊಡ್ಬೇಕು ದೇವರ ಮುಂದೆ. ಯೇಸು ಕ್ರಿಸ್ತರ ಎರಡನೇ ಬರೋಣ ಅಂತ ಇದೆಯಾ? ಅಪ್ರತ್ಯಕ್ಷತೆ ಹೆಂಗಿರುತ್ತಂತೆ? ಅಪ್ರತ್ಯಕ್ಷತೆಯನ್ನ ನೋಡಿ ಸಾಕಷ್ಟು ಜನ ಏನ್ ಮಾಡ್ತಾರಂತೆ, ಎದೆ ಚಚ್ಕೋತಾರಂತೆ. ಯಾರು? ನೀವು ಹೇಳಿದ್ರಲ್ಲ ಸುವಾರ್ತೆ ಬೇಡ ಅಂತ ಹೇಳಿ ಹೊರಗಡೆ ಕಳ್ಸಿದ್ರಲ್ವಾ, ನಿಮ್ಮನ್ನ ಮೋಸಗಾರರು ಅಂದ್ರಲ್ವಾ, ನಿಮ್ಮನ್ನ ಅವಮಾನಗಾರರು ಅಂತ ಅಂದ್ರಲ್ವಾ, ಅವಮಾನ ಮಾಡಿ ಕಳ್ಸಿದ್ರಲ್ವಾ, ಅವಮಾನ ಮಾಡಿ ಕಳ್ಸಿದ್ರಲ್ವಾ. ಇವರೆಲ್ಲ ಏನ್ ಮಾಡ್ತಾರಂತೆ ಯೇಸು ಕ್ರಿಸ್ತರ ಎರಡನೇ ಬರೋಣದಲ್ಲಿ? ಎದೆ ಚಚ್ಕೋತಾರಂತೆ. ಅಯ್ಯೋ, ಆ ಬ್ರದರ್ ಹೇಳಿದ್ದೆ ಸತ್ಯವಾಗಿತ್ತು, ನನ್ ಕೇಳಲಿಲ್ಲ, ಅನ್ಯಾಯವಾಗಿ ಹೊರಗಡೆ ತಳ್ತೆ, ಅವಮಾನ ಮಾಡ್ತೆ, ಮೋಸಗಾರ ಅಂದೆ, ದೆವ್ವ ಹಿಡಿದವನು ಅಂತೆ. ಇವಾಗ ಗೊತ್ತಾಗ್ತದೆ ಅವ್ರು ಹೇಳಿದ್ದು ಸತ್ಯ, ಅವ್ರು ಹೇಳಿದಂತಹ ಬೋಧನೆ ಸತ್ಯ ಅಂತ ಅವಾಗ ಗೊತ್ತಾಗತ್ತೆ. ಯೇಸು ಕ್ರಿಸ್ತರ ಎರಡನೇ ಬರೋಣದಲ್ಲಿ ನಿಮ್ಮನ್ನ ನಿಲ್ಸಿ ಕೋಟಿ ಜನರ ಮುಂದೆ ಹೊಗಳ್ತಾರಲ್ವಾ? ಹೊಗಳ್ತಾರ? ಈತನು ಎಷ್ಟೇ ಜನ ಈತನನ್ನ ದ್ವೇಷ ಮಾಡಿದ್ರು, ಈತನು ತಾನು ನಂಬಿರುವಂತ ಸತ್ಯವನ್ನ ಬಿಡದೆ ಜನರಿಗೆ ಹೇಳ್ದ ಅಂತ ನಿಮ್ಮನ್ನು ಹೊಗಳ್ತಾರಲ್ವಾ? ಅವಾಗ ನಿಮಗೆ ಸಿಗ್ಬೇಕಾಗಿರುವಂತಹ ಗೌರವ, ನಿಮಗೆ ಸಿಗ್ಬೇಕಾಗಿರುವಂತಹ ಮರ್ಯಾದೆ ಸಿಕ್ಕುತ್ತೆ. ಆದ್ರೆ ಈ ಲೋಕದಲ್ಲಿ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡುವಂತಹದ್ದು ಬೇಡ, ಈ ಲೋಕದಲ್ಲಿ ಗೌರವ ಎಕ್ಸ್ಪೆಕ್ಟ್ ಮಾಡುವಂತಹದ್ದು ಬೇಡ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಈ ಪ್ರಪಂಚದಲ್ಲಿ ಏನ್ ನಡಿಬಹುದು ಅಂತ ಹೇಳಿ ತಂದೆ, ನೀವು ಸುಮಾರು 2000 ವರ್ಷಗಳ ಹಿಂದೆ ಬರ್ಸಿದ್ದೀರಾ. ನಾವ್ ಈಗ ನೋಡ್ತಿದೀವಿ, ನಮಗ್ ನಡೆಯುವಂತಹ ವಿಚಾರಗಳನ್ನ, ನಮಗ್ ನಡೆಯುವಂತಹ ಶೋಧನೆಗಳನ್ನ ನಾವು ಈ ಕಾಲದಲ್ಲಿ ನೋಡ್ತಿದೀವಿ. ಅಪ್ಪ, ನೀವು ಸಾವಿರಾರು ವರ್ಷಗಳ ಹಿಂದೆ ನಮ್ಗೆ ಹೇಳ್ಕೊಟ್ಟಿದ್ದೀರಾ, ನಮ್ಮನ್ನ ಸಿದ್ಧರನ್ನಾಗಿ ಮಾಡಿದ್ದೀರಾ ತಂದೆ. ಈ ಪ್ರಪಂಚದಲ್ಲಿ ನಮ್ಮ ಸುತ್ತ ನಡೆಯುವಂತಹ ಘಟನೆಗಳು, ಲಕ್ಷಾಂತರ ಜನ ಸೇರುವಂತಹದ್ದು, ಇದನ್ನೆಲ್ಲ ನೋಡಿ ನಾವು ಕುಗ್ಗ್ ಹೋಗತ್ತೆ. ನಮಗ್ ನಡೆಯುವಂತಹ ಅವಮಾನಗಳನ್ನ, ಬರುವಂತಹ ಶ್ರಮೆಗಳನ್ನ ನೋಡಿ ನಾವು ಬಾಧೆ ಪಡದೆ, ನಾವು ನಂಬಿರುವಂತಹ ಸತ್ಯವನ್ನ, ನಾವು ನಂಬಿರುವಂತಹ ನಿಜವಾದ ಕ್ರಿಸ್ತನನ್ನ ಬಿಟ್ಟು ಹಿಂಜರಿಯದೆ ಮುಂದೆನೇ ಹೋಗ್ತೀವಿ ಅನ್ನುವಂಥ ಭರವಸೆ ಕೊಡ್ತಾ, ಆ ಮಾರ್ಗದಲ್ಲಿ ನಿಲ್ಲಿಕ್ಕೆ ನಮಗೆ ಬೇಕಾಗಿರುವಂತಹ ಶಕ್ತಿಯನ್ನ, ದೃಢ ಸಂಕಲ್ಪವನ್ನ ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ತಂದೆ. ನಿಮ್ಮ ಮಕ್ಕಳು ಮುಂಜಾನೆ ಎದ್ದು ಬಂದು ನಿಮ್ಮ ವಾಕ್ಯವನ್ನ ಕೇಳಬೇಕು ಅನ್ನುವಂತಹ ಹಂಬಲದಿಂದ ಕೇಳಿದ್ದಾರೆ ತಂದೆ. ಅವ್ರಿಗೆ ಸಿಗಬೇಕಾಗಿರುವಂತಹ ಪ್ರತಿಫಲದ ಕುರಿತಂತಹ ಮಾಹಿತಿಯನ್ನು ನೀವು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ನೀವು ಕಾರ್ಯಕ್ರಮವನ್ನ ನಡೆಸ್ತಿರುವಂತಹ ವಿಧಾನಕ್ಕೆ ನಿನ್ನೆಯಿಂದ ನಮಗೆ ಕೃತಜ್ಞತೆಗಳು ಅಪ್ಪ. ಈ ಕಾರ್ಯಕ್ರಮ ನಾಳೆವರೆಗೂ ನಿಮ್ಮ ಸಾರಥ್ಯದಲ್ಲಿ ನೀವು ಅನ್ಕೊಂಡಿರುವಂತಹ ಪ್ರಕಾರ, ನಿಮ್ಮ ಆಲೋಚನೆ ಪ್ರಕಾರ ಮುಂದೆನೂ ನಡೆಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಕಾರ್ಯಕ್ರಮಕ್ಕೆ ಮೂಲೆಗಲ್ಲಾಗಿ ನಿಂತಿರುವಂತಹ ರಾಮೋಣ್ಣನವರು
ಅವ್ರಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಈ ಕಾರ್ಯಕ್ರಮದ ನಿಮಿತ್ತ ಇರುವಂತಹ ಖರ್ಚು ವೆಚ್ಚಗಳು, ಅದಕ್ಕೆ ಬೇಕಾಗಿರುವಂತಹ ಸಮಸ್ತ ವಿಧವಾಗಿರುವಂತಹ ಅವಶ್ಯಕತೆಗಳನ್ನು ನೀವು ಪೂರೈಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ತಂದೆ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ನಮ್ಮೆಲ್ಲರಿಗೆ ಜೊತೆಯಾಗಿದ್ದು ನಡೆಸಲಿ. ಆಮೆನ್.